ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮತ್ತೊಮ್ಮೆ ಶಿವರಾಜ್ ಸರ್ ಕ್ಲಾಸಿಗೆ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ನಿಮಗೆ ಎಲ್ಲ ಪ್ರಚಲಿತ ಘಟನೆಗಳನ್ನು ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಿರ್ಬೋದು, ರಾಷ್ಟ್ರೀಯ ಮಟ್ಟದಿರ್ಬೋದು ಮತ್ತು ಕರ್ನಾಟಕದ ವಿಶೇಷತೆ ಇರ್ಬೋದು, ಇವೆಲ್ಲವೂ ಒಳಗೊಂಡಂತೆ ಪ್ರಚಲಿತ ಘಟನೆಗಳನ್ನು ಸಂಪೂರ್ಣವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಕಾರಣಕ್ಕಾಗಿ ಈಗಾಗಲೇ ಪ್ರಚಲಿತ ಘಟನೆಗಳ ಕುರಿತು ಹಲವಾರು ವಿಡಿಯೋಗಳನ್ನು ನಾವು ಅಪ್ಲೋಡನ್ನು ಮಾಡಿದ್ದೀವಿ. ಯಾರೆಲ್ಲ ನೋಡಿಲ್ಲ ಅಂದರೆ ನಮ್ಮ ಅಕಾಡೆಮಿಲಿದೆ, ಎಸ್ ಎಸ್ ಅಕಾಡೆಮಿ ಲಭ್ಯ ಐತಿ, ಅದನ್ನು ನೀವು ನೋಡ್ಕೋಬೋದು. ಮುಂದೆ ಹೊರದಂಥ ಹಾಗೆ ಪ್ರಚಲಿತ ಘಟನೆ ಮತ್ತೊಂದು ವಿಷಯ ತೆಗೆದುಕೊಂಡು ಬಂದಿದ್ದೀನಿ. ಇದು ದಿನಾಚರಣೆ ಆಧಾರದ ಮೇಲೆ ಬಹಳ ಮಹತ್ವ ಐತಿ. ಯಾವುದೇ ದಿನಾಚರಣೆ ಆಚರಣೆ ಮಾಡಲಿ, ವರ್ಷದ 12 ತಿಂಗಳಲ್ಲಿ ತನ್ನದೇ ಆದಂಥ ದಿನಾಚರಣೆ ನಾವು ಆಚರಣೆಯನ್ನು ಮಾಡ್ತಾ ಬರ್ತಾಯಿದ್ವಿ. ಯಾವುದೇ ಪರೀಕ್ಷೆ ಇರಲಿ, ಆ ವರ್ಷದ ಯಾವ ವರ್ಷದಲ್ಲಿ ಆ ವರ್ಷದ ಥೀಮ್ ಏನಾಗಿತ್ತು, ಧ್ಯೇಯವಾಕ್ಯ ಏನಾಗಿತ್ತು ಅಂತ ಕೇಳ್ತಾರೆ. ಯಾವ ವರ್ಷದಿಂದ ಇದನ್ನು ಆಚರಣೆ ಪ್ರಾರಂಭ ಮಾಡಿದ್ರು ಅಂತ ಕೇಳ್ತಾರೆ, ಮತ್ತು ಯಾಕೆ ಇದನ್ನು ಆಚರಣೆ ಮಾಡ್ತಾಯಿದ್ರು ಅಂತ ಹೇಳಿ ಕೇಳ್ತಾರೆ. ಅಂದರೆ ಎಲ್ಲ ವಿಷಯವನ್ನು ಒಳಗೊಂಡಂತಹ ಒಂದು ಉತ್ತಮವಾದಂಥ ಒಂದು PDF ಅವೈಲೇಬಲ್ ಐತಿ. ಉತ್ತಮವಾದಂಥ PDF ಕೇವಲ 99 ರೂಪಾಯಿಗೆ. ಈ PDF 6 ಮಂತ್ ಕರೆಂಟ್ ಅಫೇರ್ಸ್, ನ್ಯಾಷನಲ್, ಇಂಟರ್ನ್ಯಾಷನಲ್ ನ್ಯೂಸ್, ಸ್ಪೋರ್ಟ್ಸ್ ಡೇಸ್, ಕಲ್ಚರ್ ಆ್ಯಂಡ್ ಆರ್ಟ್ಸ್ ಎಲ್ಲವೂ ಸಂಬಂಧಪಟ್ಟಂಗೆ ಸಾಂಸ್ಕೃತಿಕ, ಸಾಮಾಜಿಕ, ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಪ್ರಮುಖವಾದಂಥ ಘಟನೆಗಳು, FIFA ವರ್ಲ್ಡ್ ಕಪ್ ನಡೀತು, ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ, IPL ಬಗ್ಗೆ ಎಲ್ಲವನ್ನು ಒಳಗೊಂಡಂತಹ ಫ್ರೆಂಚ್ ಓಪನ್ ಇರ್ಬೋದು, ಇವೆಲ್ಲವೂ ಸಂಬಂಧಪಟ್ಟಂತಹ ಸಂಪೂರ್ಣವಾದಂಥ ಮಾಹಿತಿ ಕೇವಲ ಒಂದೇ ಒಂದು PDF ಅಲ್ಲಿ 99 ರೂಪಾಯಿಗೆ ಸಿಗುತ್ತೆ. ನಿಮಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ PDF ನಿಮಗೆ ಅವೈಲಬಲ್ ಸಿಗುತ್ತೆ. ಇದನ್ನು ನಾವೇನು ಮಾಡೋಣ ಅಂತ ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆ ನೋಡೋಣ. ಏನಂತ, ವಿಶ್ವ ಮೊಸಳೆ ದಿನ. ಯಾಕೆ ವಿಶ್ವ ಮೊಸಳೆ ದಿನವನ್ನು ಆಚರಣೆ ಮಾಡ್ತೀವಿ, ಯಾವ ದಿನದಂದು ವಿಶ್ವ ಮೊಸಳೆ ದಿನವನ್ನು ಆಚರಣೆ ಮಾಡ್ತೀವಿ ಮತ್ತು ಯಾವ ಕಾರಣದಿಂದಾಗಿ ಭಾರತ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಥ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಾಕಿಕೊಂಡೈತಿ, ಇವೆಲ್ಲವನ್ನು ಈ ತರಗತಿಯಲ್ಲಿ ನೋಡೋಣ ಅಂತ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಈ ನಂಬರ್ಗೆ ಸಂಪರ್ಕಿಸ್ಬೋದು. ಈ ನಂಬರ್ಗೆ ಸಂಪರ್ಕಿಸಿದ್ರೆ ಈ PDF ನಿಮ್ಗೆ 99 ರೂಪಾಯಿಗೆ ಅವೈಲೇಬಲ್ ಸಿಗ್ತೈತಿ. ಯಾಕೆ ಇದನ್ನು ಆಚರಿಸ್ತೀವಪ್ಪ ಅಂದ್ರೆ, ಪ್ರತಿ ವರ್ಷ ಜೂನ್ 17ರಂದು ಜಾಗತಿಕ ವಿಶ್ವ ಮೊಸಳೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾನೆ, ಏನಂತ ಕೇಳ್ತಾನೆ, ವಿಶ್ವ ಮೊಸಳೆ ದಿನ ಎಂದು ಆಚರಿಸುತ್ತೇವೆ. ವಿಶ್ವ ಮೊಸಳೆ ದಿನವನ್ನು ಜೂನ್ 17ರಂದು ಜಾಗತಿಕವಾಗಿ ಆಚರಣೆಯನ್ನು ಮಾಡ್ತೀವಿ. ಅಂದ್ರೆ ಪ್ರಪಂಚದಾದ್ಯಂತ ಜಾಗತಿಕ ರೂಪದಲ್ಲಿ ನಾವು ಪ್ರತಿ ವರ್ಷ ಜೂನ್ 17ನ್ನು ವಿಶ್ವ ಮೊಸಳೆ ದಿನ ಅಂತೇಳಿ ಆಚರಣೆಯನ್ನು ಮಾಡ್ಕೋತೀವಿ. ಯಾಕೆ ಇದ್ರ ಹಿನ್ನೆಲೆ ಏನು, ಯಾಕೆ ಇದು ಆಚರಣೆಗೆ ಬಂತು ಅಂತೇಳಿ ನೋಡಿದಾಗ ಇದರ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ನೋಡಿದಾಗ ಏನಂತ, ಆರಂಭ ಏನಾಗಿತ್ತು ಅಂದ್ರೆ, ಬೆಲೀಜ್ ಮೂಲದ ಮೊಸಳೆ ಸಂಶೋಧನಾ ಒಕ್ಕೂಟ. ಎಲ್ಲಿ ಮೂಲದ? ಬೆಲೀಜಿ ಮೂಲದ ಮೊಸಳೆ ಸಂಶೋಧನಾ ಒಕ್ಕೂಟ 2017ರಲ್ಲಿ ಈ ದಿನಾಚರಣೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿತ್ತು. ಯಾವ ಸಂಸ್ಥೆ ಅಂತ ಕೇಳ್ತಾನೆ, ಮೊಸಳೆ ಸಂಶೋಧನಾ ಒಕ್ಕೂಟ. ಎಲ್ಲಿತ್ತು? ಬೆಲ್ಜಿ ಮೂಲದ್ದು. ಬೆಲ್ಜಿ ಮೂಲದ ಮೊಸಳೆ ಸಂಶೋಧನಾ ಒಕ್ಕೂಟ ಈ ಆಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆಗೆ ಜಾರಿಗೆ ತಂದಿದ್ದು ಯಾವಾಗಂದ್ರೆ 2017ರಲ್ಲಿ ವಿಶ್ವ ಮೊಸಳೆ ದಿನದ ಆಚರಣೆಯನ್ನು ತಂದಿದ್ದು ಯಾವುದಂದ್ರೆ ಮೊಸಳೆ ಸಂಶೋಧನಾ ಒಕ್ಕೂಟ. ಇದೊಂದು ಬೆಲ್ಜಿಯಂ ಮೂಲದ ಒಂದು ಸಂಶೋಧನಾ ಸಂಸ್ಥೆ ಆಗೈತಿ. ಯಾವುದೇ ಆಚರಣೆಯನ್ನು ಮಾಡಿದಾಗ ನಾವು ಥೀಮನ್ನು, ಧ್ಯೇಯವಾಕ್ಯವನ್ನು ನೋಡ್ತೀವಿ. ಹಾಗಾದ್ರೆ ವಿಶ್ವ ಮೊಸಳೆ ದಿನದ ಥೀಮ್ ಏನಾಗಿತ್ತು, ಧ್ಯೇಯವಾಕ್ಯ ಏನಾಗಿತ್ತು? ಪ್ರತಿ ಹುರುಪಲ್ಲಿಯೂ ಒಂದು ಪರಂಪರೆ. ಪ್ರತಿ ಹುರುಪಲ್ಲಿಯೂ ಒಂದು ಪರಂಪರೆ. ಥೀಮ್ ನೆನಪಿಡಬೇಕು. ಯಾಕಂದ್ರೆ ಕ್ವಶನ್ ಹೆಂಗೆ ಕೇಳ್ತಾನಂದ್ರೆ, ಜೂನ್ 17ರಂದು ನಾವು ವಿಶ್ವ ಮೊಸಳೆ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಇದಾಗಿತ್ತು, ಹಿಂದಿನ ವರ್ಷದ ಥೀಮ್ ಹೀಗಾಗಿತ್ತು, ಈ ಮೇಲಿನ ಎಲ್ಲವೂ ಸರಿ, ಒಂದು ಸರಿ, ಈ ರೀತಿ ಪ್ರಶ್ನೆಗಳು ಬರ್ತಾವೆ. ಆ ಕಾರಣಕ್ಕಾಗಿ ಎಲ್ಲವನ್ನು ಸಹ ನೀವು ಸಂಪೂರ್ಣವಾಗಿ ಯಾಕೆ ಆಚರಣೆ ಬಂತು, ಯಾರು ಆಚರಣೆ ಮಾಡ್ತಾಯಿದ್ರು, ಯಾವ ವರ್ಷದಿಂದ ಪ್ರಾರಂಭ ಆಯಿತು ಇದನ್ನು ಆಚರಣೆ ಮಾಡೋಕ್ಕೆ, ಇವೆಲ್ಲವನ್ನು ಅಧ್ಯಯನ ಮಾಡ್ಬೇಕು ನಾವು. ಯಾಕಂದ್ರೆ ಪ್ರಶ್ನೆಗಳು ಹೇಗೆಲ್ಲ ಬರ್ತಾವೆ ಅಂತೇಳಿ ನಾವು ನಿರೀಕ್ಷೆ ಮಾಡ್ಕೋಬೇಕಂದ್ರೆ ಈ ಸಲ KE ಕೊಟ್ಟಿದ್ದಾರೆ. ಇನ್ನೇನು ಶೀಘ್ರದಲ್ಲಿ KPSCಗೆ ನೋಟಿಫಿಕೇಷನ್ ಆಗುತ್ತೆ, C ಗ್ರೂಪಿಗೆ ಆಗುತ್ತಾ, HSTR, GPSTR ಹಲವಾರು ಹುದ್ದೆಗಳಿಗೆ ಸರ್ಕಾರ ಏನು ಮಾಡುತ್ತಾ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಈ ಅಧಿಸೂಚನೆ ಹೊರಡಿಸುತ್ತಾ ಇತ್ತಲ್ಲ, ಆ ಕಾರಣಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಓದಬೇಕು. ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಳ್ಳೋದ್ರಿಂದಾಗಿ 2026ರ ಧ್ಯೇಯವಾಕ್ಯ ಏನಾಯಿತು, ಪ್ರತಿ ಹುರುಪಲ್ಲಿ ಒಂದು ಪರಂಪರೆ. ಇದು ಮೊಸಳೆಗಳ 20 ಕೋಟಿ ವರ್ಷಗಳ ವಿಕಾಸದ ಇತಿಹಾಸ ಮತ್ತು ಜಲಚರ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸುವಲ್ಲಿ ಅವುಗಳ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಈ ಥೀಮ್ ವಾಕ್ಯ ಆಗಿತ್ತು. ಇನ್ನು 2020ರಲ್ಲಿ ಕಳೆದ ವರ್ಷದಲ್ಲಿ ಥೀಮ್ ಏನಾಗಿತ್ತು, ಮೊಸಳೆಗಳು ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವುದು, ಕನೆಕ್ಟಿಂಗ್ ದ
ಕ್ರೊಕೊಡೈಲ್ಸ್ ವಿತ್ ಕಮ್ಯುನಿಟೀಸ್, ಮೊಸಳೆಗಳು ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವುದು. ಈ ವರ್ಷದ ಥೀಮ್ ಏನಾಗೈತಿ? ಪ್ರತಿ ಹುರುಪಲ್ಲಿಯೂ ಒಂದು ಪರಂಪರೆ. 2025ರಲ್ಲಿ ಥೀಮ್ ಏನಾಗಿತ್ತು? ಮೊಸಳೆಗಳು ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವುದು. ಮೊಸಳೆಗಳನ್ನು ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವುದು. ಯಾಕೆ ಈ ಪರಿಸರ ಮಹತ್ವ ಏನೈತಂದ್ರೆ, ಮೊಸಳೆಗಳು ಜಲ ಪರಿಸರ ವ್ಯವಸ್ಥೆಯನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಮತೋಲನ, ಜೈವಿಕ ಸಮತೋಲನ ಕಾಯ್ದುಕೊಳ್ಳಿ ತನ್ನದೇ ಆದಂಥ ಪಾತ್ರವನ್ನು ವಹಿಸುತ್ತೆ. ಮೊಸಳೆಗಳು ಜಲ ಪರಿಸರ ವ್ಯವಸ್ಥೆ ಅಂತ ಇರುತ್ತೆ. ಆ ಜಲ ಪರಿಸರ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಜೈವಿಕ ಸಮತೋಲನವನ್ನು ಕಾಪಾಡಿಕೊಳ್ಳೋಕೆ ಮೊಸಳೆಗಳು ಪರಿಸರಕ್ಕೆ ಅಗತ್ಯವಾಗಿವೆ. ಈ ಕಾರಣದಿಂದಾಗಿ ಭಾರತ ಸರ್ಕಾರವು ಈ ಮೊಸಳೆಗೆ ಸಂರಕ್ಷಣೆಗೆ ಹಲವಾರು ಯೋಜನೆಗಳನ್ನು, ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದೈತೆ. ಭಾರತದಲ್ಲಿ ಮೊಸಳೆ ಸಂರಕ್ಷಣಾ ಯೋಜನೆ, ಕ್ರೊಕೊಡೈಲ್ ಕನ್ವರ್ಜೇಷನ್ ಪ್ರಾಜೆಕ್ಟ್ ಅಂತೇಳಿ ಹಲವಾರು ಯೋಜನೆಗಳನ್ನು ಸರ್ಕಾರ ತಂದೈತಿ. ಯಾವೆಲ್ಲ ಯೋಜನೆಗಳನ್ನು ತಂದೈತಿ? ಸುಮಾರು 50 ವರ್ಷಗಳ ಹಿಂದೆ ಭಾರತ ಸರ್ಕಾರವು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಎಕ್ಸಾಮಲ್ಲಿ ಕೆಲವೊಂದು ಬಾರಿ ವಿಸ್ತೃತ ರೂಪ ಕೇಳ್ತಾನೆ. UNDPಯ ಫುಲ್ ಫಾರ್ಮ್ ಏನು? ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದನ್ನು ಕನ್ನಡದಲ್ಲಿ ಏನು ಕರಿತೀವಿ ನಾವು? ವಿಶ್ವಸಂಸ್ಥೆಯ ಅಭಿವೃದ್ಧಿಯ ಕಾರ್ಯಕ್ರಮ ಅಂತೇಳಿ ಗುರುತಿಸ್ತೀವಿ. ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತೇಳಿ ಕರಿತೀವಿ. ಇದರ ಸಹಯೋಗದೊಂದಿಗೆ 1975ರಲ್ಲಿ ಮೊಸಳೆ ಸಂರಕ್ಷಣಾ ಯೋಜನೆಯನ್ನು ಪ್ರಾರಂಭಿಸಿತು. ಮೊಸಳೆ ಸಂರಕ್ಷಣಾ ಯೋಜನೆ ಹೆಂಗೆ ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಬಂತಲ್ಲ, ಪ್ರಾಜೆಕ್ಟ್ ಟೈಗರ್ ಯಾವಾಗ ಜಾರಿಗೆ ಬಂತು? 1973ರಲ್ಲಿ. ಹಾಗೆ ಮೊಸಳೆ ಸಂರಕ್ಷಣೆಗೋಸ್ಕರ ಸರ್ಕಾರಗಳು ಒಂದು ಯೋಜನೆ ತತ್ತು. ಅದನ್ನು ಮೊಸಳೆ ಸಂರಕ್ಷಣಾ ಯೋಜನೆ ಪ್ರಾರಂಭವಾದ ವರ್ಷ ಯಾವುದಾದ್ರೆ 1975ರಲ್ಲಿ. ಇದು ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದ, PCL ಇರ್ಬೋದು, PSL ಇರ್ಬೋದು, ಹಲವಾರು ಬಾರಿ ಎಕ್ಸಾಮಲ್ಲಿ ಈ ಪ್ರಶ್ನೆಗೆ ನೇರವಾಗಿ ಬಂದೈತಿ. ಮೊಸಳೆ ಯೋಜನೆಯನ್ನು ಭಾರತ ಸರ್ಕಾರ ಯಾವ ವರ್ಷ ಜಾರಿಗೆ ತಂತು ಅಂತೇಳಿ. ಆ ಕಾರಣಕ್ಕಾಗಿ ಇದು ಸಹ ಮಹತ್ವದಾಗಿರ್ತದೆ. ಆ ಕಾರಣಕ್ಕಾಗಿ ಇದು ಸಹ ನೆನಪಿಡಬೇಕು. ಮತ್ತು ಇನ್ನೊಂದು ವಿಶೇಷ ಆಯ್ತಂದ್ರೆ, ಇದು ಜಾರಿಗೆ ಬಂದೆಷ್ಟು ಆಯ್ತು ಅಂದ್ರೆ 50 ವರ್ಷಗಳಾಗಿ ತುಂಬಿತ್ತು. 50 ವರ್ಷ. 1975ರಲ್ಲಿ ಜಾರಿಗೆ ಬಂತು. 2025ಕ್ಕೆ ಎಷ್ಟು ವರ್ಷ ಆಯಿತು? 50 ವರ್ಷ. ಈ ಯೋಜನೆ ಜಾರಿಗೆ ಬಂದು, ಈ ಕಾರ್ಯಕ್ರಮ ಜಾರಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂದ್ರೆ 50 ವರ್ಷದ ಮೈಲುಗಲ್ಲನ್ನು ಸಹ ದಾಟಿದೆ. ಮೊಸಳೆ ಸಂರಕ್ಷಣೆಗೆ ತಂದಂಥ ಯೋಜನೆ, ಮೊಸಳೆ ಸಂರಕ್ಷಣಾ ಯೋಜನೆ 1975ರಲ್ಲಿ. ಈ ಮಹತ್ವ ಇಂಪಾರ್ಟೆಂಟ್ ಏಕಂದ್ರೆ ಇದ್ರ ಬರ್ಬೋದು, ಯಾಕಂದರೆ ಇದು 50 ವರ್ಷದ ಸಂಭ್ರಮಾಚರಣೆಗಾಗಿ, ಮೈಲುಗಲ್ಲು ದಾಟಿಕಾಗಾದರೂ ಈ ಸಹ ಪ್ರಶ್ನೆಗೆ ಈ ವಿಷಯದ ಮೇಲೆ ಬರ್ಬೋದು. ಇನ್ನು ಒಡಿಸ್ಸಾದಲ್ಲಿ ವಿಶಿಷ್ಟ ಸ್ಥಾನ ಐತಿದೆ. ಯಾಕಂದ್ರೆ ಭಾರತದಲ್ಲಿ ಕಂಡುಬರುವಂಥ 3 ಪ್ರಭೇದದ ಮೊಸಳೆಗಳು ಯಾವಪ್ಪ ಅಂದ್ರೆ ಗರಿಯಾಲ, ಮಗ್ಗರ ಮತ್ತು ಉಪ್ಪು ನೀರಿನ ಮೊಸಳೆ. ನೈಸರ್ಗಿಕ ಆವಾಸಸ್ಥಾನದಲ್ಲಿ ಹೊಂದಿರುವ ಭಾರತ ಏಕೈಕ ರಾಜ್ಯ ಅಂದರೆ ಒಡಿಸ್ಸಾ. ನೈಸರ್ಗಿಕ ಆವಾಸಸ್ಥಾನದಲ್ಲಿ ಹೊಂದಿರುವ ಭಾರತ ಏಕೈಕ ರಾಜ್ಯ ಅಂದರೆ ಒಡಿಸ್ಸಾ. ಯಾವುದು? ಗರಿಯಾಲ, ಮಗ್ಗರ ಮತ್ತು ಉಪ್ಪು ನೀರಿನ ಮೊಸಳೆ. ಈ ಮೊಸಳೆಗಳನ್ನು ನೈಸರ್ಗಿಕವಾಗಿ ಹೊಂದಿರುವಂಥ ಏಕೈಕ ರಾಜ್ಯ ಯಾವುದಂದ್ರೆ ಒಡಿಸ್ಸಾ ರಾಜ್ಯ ಅಂತೇಳಿ ನಾವು ಕರಿತೀವಿ. ಇನ್ನು ಪ್ರಮುಖ ಸಂರಕ್ಷಣಾ ಕೇಂದ್ರಗಳು ಅಂದ್ರೆ ಮೊಸಳೆಗಳನ್ನು ಸಂರಕ್ಷಣೆ ಮಾಡೋಕೆ ಇರುವಂತಹ ಪ್ರಮುಖ ಕೇಂದ್ರಗಳು ಯಾವುವು? ಒಡಿಸ್ಸಾದ ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಇದು ಉಪ್ಪು ನೀರಿನ ಮೊಸಳೆಗಾಗಿ ಪ್ರಸಿದ್ಧವಾಗಿದೆ. ನಿಮ್ಗೆ ಕೇಳ್ತಾನೆ, ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಎದಕ್ಕೆ ಪ್ರಸಿದ್ಧ ಆಗಿದೆ ಅಂತ ಕೇಳ್ತಾನೆ? ಉಪ್ಪು ನೀರಿನ ಮೊಸಳೆಗಾಗಿ ಇದು ಪ್ರಸಿದ್ಧವಾಗಿದೆ. ನೆಕ್ಸ್ಟ್ ಇನ್ನೊಂದು ಮಹಾನದಿಯ ಟಿಕ್ ಪರಡಾ, ಇದು ಗರಿಯಾಲ ಸಂರಕ್ಷಣೆಗಾಗಿ. ಮಹಾನದಿಯ ಟಿಕ್ ಪರಡಾ ಎಂಬ ಉದ್ಯಾನವನ ಇದಕ್ಕೆ ಗರಿಯಾಲ ನಿಮಗೆ ಹೇಳಿದ್ದೀನಿ. 3 ಮೊಸಳೆಯಲ್ಲಿ 3 ಪ್ರಭೇದಗಳು, ಗರಿಯಾಲ, ಮಗ್ಗರ ಮತ್ತು ಉಪ್ಪು ನೀರಿನ ಮೊಸಳೆ. ನೆಕ್ಸ್ಟ್ ರಾಮತೀರ್ಥ ಇದು ಮಗ್ಗರ ಮೊಸಳೆಗೆ ಸಂರಕ್ಷಣೆ ಸ್ಥಳ ಐತಿ. ಮಗ್ಗರ ಮೊಸಳೆಗೆ ಇವೆಲ್ಲವೂ ಸಹ ನೀವು ನೆನಪಿಡಬೇಕು. ಒಡಿಸ್ಸಾದ ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನ, ನಿಮಗೆ ಇದು ಸಹ ಬರ್ಬೋದು. ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಒಡಿಸ್ಸಾ ರಾಜ್ಯದಲ್ಲಿ. ಇದು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಉಪ್ಪು ನೀರಿನ ಮೊಸಳೆಗಳಿಗೆ ಇದು ಪ್ರಸಿದ್ಧವಾಗೈತಿ. ಗರಿಯಾಲ, ಮಗ್ಗರ ಮತ್ತು ಉಪ್ಪು ನೀರಿನ ಮೊಸಳೆ ಈ 3 ಪ್ರಭೇದಗಳು ಬರ್ತಾವೆ. ಈ 3 ಪ್ರಭೇದಗಳಲ್ಲಿ ತಮ್ಮದೇ ಆದಂಥ ಸಂರಕ್ಷಣೆ ಮಾಡೋಕೆ ಹಲವಾರು ಉದ್ಯಾನವನಗಳನ್ನು ಸಹ ಇಲ್ಲಿ ಕಂಡು ಬರ್ತಾವೆ. ಇನ್ನು ತರಬೇತಿ ಸಂಸ್ಥೆ ನೋಡ್ತೀವಿ. ಮೊಸಳೆಗಳನ್ನು ಹೈದರಾಬಾದ್ನಲ್ಲಿ ಮೊಸಳೆ ಸಂತಾನೋತ್ಪತ್ತಿ ಮತ್ತು ನಿರ್ವಹಣಾ ತರಬೇತಿ ಸಂಸ್ಥೆಯನ್ನು 1980ರಲ್ಲಿ ಸ್ಥಾಪಿಸಲಾಗಿದೆ. ಮೊಸಳೆಗೆ ಸಂಬಂಧಪಟ್ಟಂತಹ ಸಂತಾನೋತ್ಪತ್ತಿ ಸಂಬಂಧ ಇರ್ಬೋದು, ಅದಕ್ಕೆ ನಿರ್ವಹಣಾ ತರಬೇತಿಯ ಸಂಸ್ಥೆಯನ್ನು ಹೈದರಾಬಾದ್ನಲ್ಲಿ ಸ್ಥಾಪಿಸಿದ್ದಾರೆ. ನಿಮ್ಗೆ ಕೇಳ್ತಾನೆ, ಮೊಸಳೆ ಸಂತಾನೋತ್ಪತ್ತಿ ಮತ್ತು ನಿರ್ವಹಣಾ ತರಬೇತಿ ಸಂಸ್ಥೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ಹೈದರಾಬಾದ್ ನಗರದಲ್ಲಿ.
ಮೊಸಳೆ ಸಂತಾನೋತ್ಪತ್ತಿ ಮತ್ತು ನಿರ್ವಹಣಾ ತರಬೇತಿ ಸಂಸ್ಥೆಯನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಹೈದರಾಬಾದ್ನಲ್ಲಿ ಸ್ಥಾಪಿಸಲಾಗಿದೆ. ಸ್ಥಾಪನೆ ಮಾಡಿದ ವರ್ಷ ಯಾವುದು ಅಂದ್ರೆ 1980ರಲ್ಲಿ. ಹಲವಾರು ವಿಷಯಗಳು ಬರ್ತಾವೆ ನಿಮ್ಗೆ. ಜೂನ್ 17 ವಿಶ್ವ ಮೊಸಳೆ ದಿನ. ಮೊಸಳೆ ಸಂರಕ್ಷಣೆ ಪ್ರಾಜೆಕ್ಟ್ ಜಾರಿಗೆ ಬಂದದ್ದು 1975. ಅದಕ್ಕೆ ತನ್ನದೇ ಆದಂತಹ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಕಾರ್ಯಕ್ರಮ ತರ್ತಾವೆ. ಯುನೈಟೆಡ್ ನೇಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಈ ಯೋಜನೆಗಳು ಬರ್ತಾವೆ. ಒಡಿಸ್ಸಾ ರಾಜ್ಯದಲ್ಲಿ ವಿಶೇಷ ಸ್ಥಾನ, ಯಾಕಂದ್ರೆ ಅಲ್ಲಿ ನೈಸರ್ಗಿಕವಾಗಿ 3 ರೀತಿಯ ಮೊಸಳೆ ಕಂಡು ಬರ್ತಾವೆ: ಗರಿಯಾಲ, ಮಗ್ಗಾರ ಮತ್ತು ಉಪ್ಪು ನೀರಿನ ಮೊಸಳೆ. ಇವೆಲ್ಲವೂ ಸಹ ಅಲ್ಲಿ ಕಂಡು ಬರ್ತಾವೆ. ನೆಕ್ಸ್ಟ್ 5 ಮೊಸಳೆಗಳನ್ನು ಸಾಕಾಣಿಕೆ ಮಾಡಲು ಮತ್ತು ಅದಕ್ಕೆ ನಿರ್ವಹಣೆ ಹೇಗೆ ಮಾಡ್ಬೇಕಂತೇಳಿ ತರಬೇತಿ ನೀಡೋಕೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಅದನ್ನು ಹೈದರಾಬಾದ್ನಲ್ಲಿ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅನ್ನೋದು 1980ರಲ್ಲಿ ಇದನ್ನು ಸ್ಥಾಪಿಸ್ತಾರೆ. ಇವೆಲ್ಲವೂ ಸಹ ನಿಮಗೆ ನೆನ್ಪಿಡ್ಬೇಕು. ನೆಕ್ಸ್ಟ್ ಇನ್ನೆಲ್ಲ ಏನು ಕೇಳ್ಬೋದು, ಇನ್ನು ಭಾರತದಲ್ಲಿ 3 ಮೊಸಳೆ ಪ್ರಭೇದಗಳು ಅಂತ ಹೇಳಿದ್ವಿ. ಮತ್ತು ಆಯನು ಪ್ರಶಸ್ತಿ ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ವರ್ಜೇಷನ್ ಕರೀತಾರೆ. ಇದೇನು ಕರಿತೀವಿ, ಮೊಸಳೆಗಳನ್ನು ICUN ಕೆಂಪು ಪಟ್ಟಿಯಲ್ಲಿ ರೆಡ್ ಲಿಸ್ಟ್ ಅಂತ ಬರುತ್ತೆ. ICUN ಒಂದು ರೆಡ್ ಲಿಸ್ಟ್ ಪ್ರಕಟ ಆಗುತ್ತೆ. ಈ ರೆಡ್ ಲಿಸ್ಟಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1975 ಅಡಿಯಲ್ಲಿ ಏನಂದ್ರೆ ಮೊಸಳೆಗಳನ್ನು ಕೆಂಪು ಪಟ್ಟಿಗೆ ಸೇರಿಸಿಬಿಟ್ಟಲಾಗಿದೆ. ರೆಡ್ ಲಿಸ್ಟಿಗೆ ಸೇರ್ಪಟ್ಟು ಮಾಡಿದ್ದಾರೆ. ಯಾವ್ಯಾವ ಪ್ರಭೇದಗಳು ರೆಡ್ ಲಿಸ್ಟಿಗೆ ಸೇರ್ಪಟ್ಟಿದ್ದಾಗಿದೆ ಅಂದ್ರೆ ಗರಿಯಾಲ ಅತ್ಯಂತ ಅಳಿವಿನಂಚಿನಲ್ಲಿರುವ ಕ್ರಿಟಿಕಲ್ ಎಂಗೇಜ್ಡ್ ಅಂತ ಕರೀತಾರೆ. ರೆಡ್ ಬುಕ್ ಲಿಸ್ಟ್ ಅಂದ್ರೇನು, ಸಂತತಿ ಕಡಿಮೆ ಆಕೋತ್ ಬಂದತಿ, ಇನ್ನೇನು ಕಡಿಮೆ ಆಗುವುದು ಅಂತ ಹೇಳ್ತೀವಿ ನಾವು. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅತಿ ಹೆಚ್ಚು ಕಂಡು ಬರೋದು ಅಂದರೆ ಚಂಬಲ್ ನದಿ ಅತಿ ಹೆಚ್ಚು ಕಂಡು ಬರ್ತದೆ, ಮತ್ತು ಗಂಗಾ, ಗಡಕ್ ಮತ್ತು ಮಹಾನದಿಗಳಲ್ಲಿ. ಈ ಪ್ರದೇಶದಲ್ಲಿ ಗರಿಯಾಲ ಮೊಸಳೆ ಅತ್ಯಂತ ಅಳಿವಿನಂಚಿನಲ್ಲಿರುವ ಕ್ರಿಟಿಕಲ್ ಎಂಗೇಜ್ಡ್ ICUN ಪ್ರಕಾರ, ಇದರ ಪ್ರಕಾರ ಗರಿಯಾಲನ್ನು ಯಾವುದಕ್ಕೆ ಲಿಸ್ಟಿಗೆ ಅಂದರೆ ರೆಡ್ ಲಿಸ್ಟಿಗೆ, ಅದು ಕ್ರಿಟಿಕಲ್ ಎಂಗೇಜ್ ಪಟ್ಟಿಗೆ ಸೇರ್ಪಡೆಗೊಂಡಿದ್ದಾರೆ. ಇದು ಅತಿ ಹೆಚ್ಚಾಗಿ ಕಂಡುಬರೋದು ಚಂಬಲ್ ನದಿ ಮತ್ತು ಗಂಗಾ ನದಿ ಹಾಗೂ ಗಡಕ್ ಹಾಗೂ ಮಹಾನದಿಗಳಲ್ಲಿ ಇದು ಅತಿ ಹೆಚ್ಚಾಗಿ ಕಂಡುಬರುತ್ತೆ. ನೆಕ್ಸ್ಟ್ ಮಗ್ಗರ್ ಮೊಸಳೆ, ಇದು ವಲ್ನರೇಬಲ್, ಸುಲಭವಾಗಿ ಹಾನಿಗೊಳಗಾಗಬಲ್ಲ ಒಂದು ಮೊಸಳೆ. ಇದು ಭಾರತದಾದ್ಯಂತ ಸಿಹಿ ನೀರಿನ ಕೆರೆಗಳು, ನದಿಗಳು, ಕರ್ನಾಟಕದಲ್ಲಿ ಕಾವೇರಿ, ಕೃಷ್ಣಾ ನದಿಗಳಲ್ಲಿ ಸೇರಿದೆ. ಮಗ್ಗರ್ ಇಲ್ಲೇ ನಮ್ಮ ಸುತ್ತಮುತ್ತ ಏನು ಕಂಡು ಬರ್ತಾವಲ್ಲ ಮೊಸಳೆಗಳು, ಕೃಷ್ಣಾ ನದಿ ಇರ್ಬೋದು, ಕಾವೇರಿ ಇರ್ಬೋದು, ಈ ರೀತಿಗಳಲ್ಲಿ ಸಿಹಿ ನೀರಿನಲ್ಲಿ ನಿಮಗೆ ಹೇಳಿದೆ ಗರಿಯಾಲ ಉಪ್ಪು ನೀರಿನ ಮೊಸಳೆ ಅಂತ ನಿಮ್ಮಲ್ಲಿ ಹೇಳಿದ್ವಿ. ಹಂಗೆ ಸಿಹಿ ನೀರಿನಲ್ಲಿ ಕಂಡು ಬರೋದು ಮಗ್ಗರ್ ಮೊಸಳೆ. ಇದು ಸಿಹಿ ನೀರಿನಲ್ಲಿ, ಕೆರೆಗಳಲ್ಲಿ, ನದಿಗಳಲ್ಲಿ, ಈ ಎಲ್ಲ ಸಿಹಿ ನೀರಿನ ಏನೇನು ಇರ್ತೋ ಅಲ್ಲಿ ಕಂಡು ಬರುವಂಥ ಒಂದು ಮೊಸಳೆ ಅಂತ ನೋಡ್ತೀವಿ ನಾವು. ನೆಕ್ಸ್ಟ್ ಇನ್ನು 3ನೇದು ಹೇಳಿದ್ವಿ, ಉಪ್ಪು ನೀರಿನ ಮೊಸಳೆ. ಇದನ್ನು ಕಡಿಮೆ ಆತಂಕಕಾರಿ ಲೀಸ್ಟ್ ಕನ್ಸರ್ನ್ ಅಂತೇಳಿ ಕರೀತಾರೆ. ಇದು ಒಡಿಸ್ಸಾದ ಭಿತರ್ಕನಿಕಾ, ಸುಂದರ್ಬನ್, ಪಶ್ಚಿಮ ಬಂಗಾಳದು, ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಈ ಮೊಸಳೆ ಕಂಡುಬರ್ತತಿ. ಇನ್ನು ವಿಶೇಷ ಸೂಚನೆ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ನೋಡ್ಬೇಕು ನಾವು ಅಂದ್ರೆ ನಿಮಗೆ ಕೇಳ್ತಾನೆ, ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ನೆನಪಿರಲಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಲ್ಲಿ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ ಜಾರಿಗೆ ಬಂತು. ಈ ಅಡಿಯಲ್ಲಿ 3 ಪ್ರಭೇದಗಳಿಗೆ ಗರಿಷ್ಠ ರಕ್ಷಣೆ ನೀಡಲಾಗಿದೆ. ಗರಿಷ್ಠ ರಕ್ಷಣೆಯನ್ನು ಯಾವ ಕಾಯ್ದೆ ಪ್ರಕಾರ ಮೊಸಳೆಗಳಿಗೆ ಸಂರಕ್ಷಣೆ ನೀಡಿದ್ದಾರೆ ಅಂದ್ರೆ ಭಾರತೀಯ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯ ಪ್ರಕಾರ 1972ರಲ್ಲಿ ಇದಕ್ಕೆ ಸಂರಕ್ಷಣೆಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಮೊಸಳೆಗಳು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳೇನು? ಆವಾಸಸ್ಥಾನ ನಾಶ ಆಗುತ್ತಾ, ಅವು ಅಣೆಕಟ್ಟುಗಳು, ಅನಿಯಂತ್ರಿತ ನಿರ್ಮಾಣಗಳು, ನೈಸರ್ಗಿಕ ನದಿಗಳ ಹರಿವಿನ ಬದಲಾವಣೆ ಆಗಿರ್ತೈತಿ, ಅಕ್ರಮ ಮರಳುಗಾರಿಕೆ, ವಿಶೇಷವಾಗಿ ಚಂಬಲ್ ನದಿ ತೀರದಲ್ಲಿ ನಡೆಯುವ ಅಕ್ರಮ ಮರಳುಗಾರಿಕೆಯಿಂದ ಗರಿಯಾಲ್ ಮಟ್ಟಿಡುವ ಮರಗಳನ್ನು, ದಿಬ್ಬಗಳು ಸಂಪೂರ್ಣವಾಗಿ ನಾಶ ಆಗ್ತವೆ. ನೆಕ್ಸ್ಟ್ ಬೇಟೆಗಾರಿಕೆ, ಚರ್ಮ, ಮಾಂಸ, ಸಾಂಪ್ರದಾಯಿಕ ಔಷಧ ತಯಾರಿಕೆ ನಡೆಸುವಂಥ ಜಾಗತಿಕ ಅಕ್ರಮ ಮಾರಾಟ, ಕಳುಹಿಲಿ ಬೇಟೆಯಾಡೋದು, ಕಳುಹಿಲಿ ಮಾರಾಟ ಮಾಡೋದು, ಅವುಗಳನ್ನು ಕೊಲ್ಲುವುದು, ಅವುಗಳಲ್ಲಿ ವಾಸಸ್ಥಾನಗಳಲ್ಲಿ ನಿಯಂತ್ರಣ ತೆಗೆದುಕೊಳ್ಳುವುದು, ಅಕ್ರಮಗಾರಿಕೆ, ಮರಳುಗಾರಿಕೆ ಮಾಡುವುದು, ಮತ್ತು ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಉಂಟಾಗುತ್ತೆ. ನದಿ ತೀರದ ಜನವಸತಿ ಪ್ರದೇಶಗಳು ವಿಸ್ತರಣೆಯಿಂದಾಗಿ ಮೊಸಳೆಗಳ ದಾಳಿಯಿಂದ ಹೆಚ್ಚುತ್ತವೆ ಮತ್ತು ಪ್ರತಿಯಾಗಿ ಮಾನವನಿಂದ ಅವುಗಳ ಕೊಲೆ ನಡೀತೈತಿ. ಈಗ ಪ್ರತಿ ಎದುರಾಳಿ ನೀವು ಮೊಸಳೆ ಮೇಲೆ ನಿಮಗೆ ದಾಳಿ ಮಾಡಕ್ಕೆ ಬಂದ್ರೆ ನೀವು ಅದ್ರ ಮೇಲೆ ದಾಳಿ ಮಾಡ್ತೀರಿ. ಆ ಕಾರಣಕ್ಕೆ ಈ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಹೆಚ್ಚಾಗ್ತೈತಿ. ನೆಕ್ಸ್ಟ್ ಇನ್ನೇನು, ಎಲ್ಲ ಪರೀಕ್ಷೆಗೆ ಸಂಬಂಧಪಟ್ಟಂಥ ಇನ್ನೂ ಹಲವಾರು ವನ್ಯಜೀವಿ ಸಂರಕ್ಷಣೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಸರ್ಕಾರ ತಂದೈತಿ. ಯಾವೆಲ್ಲ ತಂದೈತಿ ಅಂತೇಳಿ ನೋಡಿದಾಗ ಪ್ರಾಜೆಕ್ಟ್ ಟೈಗರ್
ಪ್ರಾರಂಭವಾದ ವರ್ಷ ಅಂತ ಕೇಳ್ತಾನೆ ಎಕ್ಸಾಮಲ್ಲಿ, ನೆನಪಿರಲಿ. ಪ್ರಾರಂಭವಾದ ವರ್ಷ 1973. ಭಾರತದಲ್ಲಿ ಹುಲಿಗಳ ಸಂಖ್ಯೆ ಮತ್ತು ಆವಾಸಸ್ಥಾನಗಳ ರಕ್ಷಣೆ. ಯಾವ ಕಾರಣಕ್ಕಾಗಿ ಪ್ರಾಜೆಕ್ಟ್ ಟೈಗರನ್ನು ಜಾರಿಗೆ ತಂದು ಕೇಳಿದ್ರೆ ಯಾವ ಉದ್ದೇಶ ತಂದ್ರೆ ಭಾರತದಲ್ಲಿರುವಂಥ ಹುಲಿಗಳ ಸಂಖ್ಯೆ ಮತ್ತು ಆವಾಸಸ್ಥಾನಗಳ ರಕ್ಷಣೆ ಮಾಡೋಕ್ಕೆ ಈ ಯೋಜನೆಯನ್ನು ಪ್ರಾಜೆಕ್ಟ್ ಟೈಗರನ್ನು 1973ರಲ್ಲಿ ಜಾರಿಗೆ ತರ್ತಾರೆ. ನೆಕ್ಸ್ಟ್ ಮೊಸಳೆ ಸಂರಕ್ಷಣಾ ಯೋಜನೆ ಅಂತ ನಿಮಗೆ ಈಗಾಗಲೇ ಹೇಳಿ. ಮೊಸಳೆ ಸಂರಕ್ಷಣಾ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು? 1975ರಲ್ಲಿ. ಮೂರು ಮೊಸಳೆಗಳ ಪ್ರಭೇದಗಳನ್ನು ಸಂತಾನೋತ್ಪತ್ತಿ ಮತ್ತು ರಕ್ಷಣೆ, ಗರಿಯಾಲ, ಮಗ್ಗರ ಮತ್ತು ಉಪ್ಪು ನೀರಿನ ಮೊಸಳೆ. ಈ ಮೂರು ಮೊಸಳೆಗಳ ಪ್ರಭೇದಗಳನ್ನು ಸಂರಕ್ಷಣೆ ಮಾಡಬೇಕು, ಅವುಗಳ ಸಂತಾನೋತ್ಪತ್ತಿ, ಅವುಗಳ ರಕ್ಷಣೆ ಮಾಡಬೇಕಂತೇಳಿ ಮೊಸಳೆ ಸಂರಕ್ಷಣಾ ಯೋಜನೆಯನ್ನು 1975ರಲ್ಲಿ ಜಾರಿಗೆ ಬಂತು. ನೆಕ್ಸ್ಟ್ ಪ್ರಾಜೆಕ್ಟ್ ಎಲಿಫೆಂಟ್ ಅಂದರೆ ಆನೆಗಳಿಗೆ ಸಂಬಂಧಪಟ್ಟಂಥ ಒಂದು ಯೋಜನೆ. ಇದು ಆನೆಗಳಿಗೆ ಸಂಬಂಧಪಟ್ಟಂಥ ಒಂದು ಯೋಜನೆ. ಇದು ಯಾವ ವರ್ಷದಲ್ಲಿ ಜಾರಿಗೆ ಬಂದಂತ ಕೇಳಿದಾಗ 1992ರಲ್ಲಿ ಆನೆಗಳು ಮತ್ತು ಅವುಗಳ ವಲಸೆ ಕಾರಿಡಾರ್ಗಳ ಸಂರಕ್ಷಣೆ. ಆನೆಗಳೇನು ವಾಸ ಮಾಡ್ತಿದ್ದು ಅವರೇನು ವಲಸೆ ಹೋಗ್ತದಲ್ಲ ಅವುಗಳನ್ನು ರಕ್ಷಣೆ ಮಾಡೋಕ್ಕೆ ಪ್ರಾಜೆಕ್ಟ್ ಎಲಿಫೆಂಟ್ ಅಂತೇಳಿ 1992ರಲ್ಲಿ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ ಇಂಡಿಯನ್ ರೈನೋ ಮಿಷನ್ 2005ರಲ್ಲಿ ಜಾರಿಗೆ ಬಂದಿದ್ದು. 2005ರಲ್ಲಿ ಇದರ ಉದ್ದೇಶ ಏನಾಗಿತ್ತಂದ್ರೆ ಒಂದು ಕೊಂಬಿನ ಖಡ್ಗ ಮೃಗಗಳನ್ನು ಸಂಖ್ಯೆಯನ್ನು ಹೆಚ್ಚಿಸುವುದು. ಒಂದೇ ಒಂದು ಕೊಂಬಿರುತ್ತೆ ಖಡ್ಗ ಮೃಗಗಳ ಸಂಖ್ಯೆಯನ್ನು ಹೆಚ್ಚಿಸುವುದು. ಅವನ್ನ ಕಡಿಮೆ ಸಂತತಿ ಬಂದವು, ಅವುಗಳ ಪ್ರಮಾಣವನ್ನು ಹೆಚ್ಚಿಸಾಕ ಇಂಡಿಯನ್ ರೈನೋ ಮಿಷನನ್ನು 2005ರಲ್ಲಿ ಜಾರಿಗೆ ಬಂತು. ನೆಕ್ಸ್ಟ್ ಪ್ರಾಜೆಕ್ಟ್ ಸ್ನೋ ಲೆಪರ್ಡ್ ಇದು 2009ರಲ್ಲಿ ಹಿಮಾಲಯದ ಹಿಮಚಿರತೆಗಳ ಸಂರಕ್ಷಣೆ. ಏನು ಹಿಮಾಲಯದಲ್ಲಿ ಹಿಮಚಿರತೆಗಳು ವಾಸನೆ ಮಾಡ್ತಾವಲ್ಲ ಅವುಗಳ ಸಂರಕ್ಷಣೆಗಾಗಿ ಸರ್ಕಾರ ಸಹ ಒಂದು ಯೋಜನೆ ತರ್ತದೆ. ಅದನ್ನು ಪ್ರಾಜೆಕ್ಟ್ ಸ್ನೋ ಲೆಪರ್ಡ್ ಅಂತ ಕರಿತೀವಿ. ಯಾವಾಗ ಜಾರಿ ಬಂತಂದ್ರೆ 2009ರಲ್ಲಿ ಇದು ಜಾರಿಗೆ ಬರ್ತದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಡಾಲ್ಫಿನ್ 2021ರಲ್ಲಿ ನದಿ ಮತ್ತು ಸಮುದ್ರಗಳ ಡಾಲ್ಫಿನ್ ರಕ್ಷಣೆ, ಅವುಗಳ ರಕ್ಷಣೆ ಮಾಡೋಕ್ಕೆ ಪ್ರಾಜೆಕ್ಟ್ ಡಾಲ್ಫಿನನ್ನು 2021ರಲ್ಲಿ ಜಾರಿಗೆ ಮಾಡ್ತಾರೆ. ಪ್ರಾಜೆಕ್ಟ್ ಸ್ನೋ ಲೆಪರ್ಡನ್ನು 2009ರಲ್ಲಿ ಜಾರಿಗೆ ಬರ್ತೈತಿ. ಇಂಡಿಯನ್ ರೈನೋ ಮಿಷನ್ 2005ರಲ್ಲಿ ಜಾರಿಗೆ ಬರ್ತೈತಿ. ಪ್ರಾಜೆಕ್ಟ್ ಡಾಲ್ಫಿನ್ 2021ರಲ್ಲಿ ಜಾರಿಗೆ ಬರ್ತೈತಿ. ಇದರ ಉದ್ದೇಶ ಏನಪ್ಪ ಅಂದ್ರೆ ನದಿ ಮತ್ತು ಸಮುದ್ರಗಳ ಡಾಲ್ಫಿನ್ಗಳ ರಕ್ಷಣೆ. ಏನು ನದಿಗಳಲ್ಲಿ ವಾಸಿಸ್ತಿರುವ ಮತ್ತು ಸಮುದ್ರಗಳಲ್ಲಿ ವಾಸಿಸ್ತಿರುವ ಡಾಲ್ಫಿನ್ಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಯೋಜನೆಯನ್ನು 2021ರಲ್ಲಿ ಜಾರಿಗೆಯನ್ನು ತರ್ತಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ ಚೀತಾ, ಇದು ಅತ್ಯಂತ ಸುದ್ದಿಯಲ್ಲಿರುವಂತಹ ಪ್ರಚಲಿತ ಘಟನೆ. ಇದು 2025ರಲ್ಲಿ ಜಾರಿಗೆ ಬಂದದ್ದು. 2022ರಲ್ಲಿ ಜಾರಿಗೆ ಬಂದಂಥ ಒಂದು ಯೋಜನೆ ಆದಂಥ ಪ್ರಾಜೆಕ್ಟ್ ಚೀತಾ. ಇದನ್ನು ಉದ್ದೇಶ ಆಗಿತ್ತಂದ್ರೆ ನಮೀಬಿಯಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ಚೀತಾಗಳನ್ನು ಮರುಪರಿಚಯ, ನಮ್ಮಲ್ಲಿ ಚೀತಾಗಳು ಕಾಣಿದ್ದಾವೆ, ಅವುಗಳನ್ನು ಮರುಪರಿಚಯ ಮಾಡ್ಬೇಕಂತೇಳಿ ಬೇರೆ ಬೇರೆ ದೇಶದಿಂದ ನಾವು ಚೀತಾನ ಆಮದು ಮಾಡ್ಕೋತೀವಿ. ಎಲ್ಲಿಂದಂದ್ರೆ ನಮೀಬಿಯಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ಚೀತಾಗಳನ್ನು ಮರುಪರಿಚಯ ಮಾಡೋಕೆ ನಮ್ಮ ದೇಶದಲ್ಲಿ ನಾವು ಆಮದನ್ನು ಮಾಡ್ಕೊಂಡಿವಿ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇವೆಲ್ಲವೂ ಸಹ ಎಂದ್ರೆ ವಿಶ್ವ ಮೊಸಳೆ ದಿನದಲ್ಲಿ ಬಗ್ಗೆ ಸಂಪೂರ್ಣವಂತ ನೋಡ್ಕೊಂಡಿವಿ. ಇವೆಲ್ಲವೂ ಪ್ರಶ್ನೆ ಯಾವೆಲ್ಲ ಬರ್ಬೋದು. ಪ್ರಾಜೆಕ್ಟ್ ಎಲಿಫೆಂಟ್ ಯಾವಾಗ ಜಾರಿಗೆ ಬಂತು, ಮೊಸಳೆ ಸಂರಕ್ಷಣೆ ಕಾರ್ಯಕ್ರಮ ಯಾವಾಗ ಬಂತು, ಡಾಲ್ಫಿನ್ ಯೋಜನೆ ಯಾವಾಗ ಬಂತು, ಅಥವಾ ಇಂಡಿಯನ್ ರೈನೋ ಮಿಷನ್ ಯಾವಾಗ ಜಾರಿಗೆ ಬಂತು, ಇವೆಲ್ಲವೂ ಸಹ ಇದರ ವಿಶ್ವ ಮೊಸಳೆ ದಿನದ ಜೊತೆಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಂಡಿವಿ. ಯಾವೆಲ್ಲ ಪ್ರಶ್ನೆಗಳು ಬಂದ್ರೆ ಅದಕ್ಕೆಲ್ಲವೂ ನೀವು ಉತ್ತರ ಕೊಡೋಂಗಿರ್ಬೇಕು. ಆ ಕಾರಣಕ್ಕೆ ಈ ಸಂಪೂರ್ಣವಾದಂಥ ತರಗತಿ ಇತ್ತು. ಹಾಗೆ ಮುಂದಿನ ದಿನಾಚರಣೆ ಯಾವಾಗ ಬರ್ತಪ್ಪ ಅಂದರೆ ಜೂನದಲ್ಲಿ ಹಲವಾರು ದಿನಾಚರಣೆ ಬರ್ತಾವೆ. ಈಗಾಗಲೇ ನೋಡಿ ವಿಶ್ವ ಮೊಸಳೆ ದಿನವನ್ನು ನೋಡಿದ್ವಿ. ನೆಕ್ಸ್ಟ್ ವಿಶ್ವ ಆಹಾರ ಸುರಕ್ಷಿತ ದಿನ. ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ, ಯಾವ ಕಾರಣದಿಂದಾಗಿ ಆಚರಣೆ ಮಾಡ್ತೀವಿ ಮತ್ತು ಇದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡು ಅಂತೇಳಿ ಈ ಸಂಪೂರ್ಣವಾದಂಥ ತರಗತಿಯಲ್ಲಿ ಮುಂದೆ ಕಂಟಿನ್ಯೂ ಮಾಡೋಂಥ. ಯಾಕಂದ್ರೆ ಜೂನಲ್ಲಿ ಬರುವಂಥ ಸಂಪೂರ್ಣವಾದಂಥದ್ದು ವಿಶ್ಲೇಷಣೆ ಜೊತೆಗೆ ಸಂಪೂರ್ಣವಾದಂಥ ಪರೀಕ್ಷೆಯಲ್ಲಿ ಕೇಳಬಹುದಂಥ ಕ್ವಶನ್ಗಳು. ಈಗ ನೋಡ್ರಿ, ನೀವು ಮೊಸಳೆ ಬಗ್ಗೆ ನೋಡಿದ್ವಿ. ವಿಶ್ವ ಮೊಸಳೆ ದಿನಾಚರಣೆಯಿಂದ ಆಚರಣೆ ಮಾಡ್ತೀವಿ ಅಂತೇಳಿ ಕ್ಲಿಯರ್ ಆಯಿತು. ನೆಕ್ಸ್ಟ್ ಅದರ ಥೀಮ್ ಕ್ಲಿಯರ್ ಆಯಿತು. ಅದರ ಧ್ಯೇಯವಾಕ್ಯ ಏನು, ಅದರ ಹಿಂದಿನ ವರ್ಷದ ಧ್ಯೇಯವಾಕ್ಯ ಏನು, ಮೊಸಳೆ ಸಂರಕ್ಷಣೆ ಮಾಡೋಕ್ಕೆ ಭಾರತ ಸರ್ಕಾರ ಯಾವೆಲ್ಲ ಯೋಜನೆಯನ್ನು ಜಾರಿಗೆ ತಂತು ಮತ್ತು ಎಷ್ಟು ಪ್ರಭೇದಗಳದಾವ, ಮತ್ತು ವಿಶ್ವ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಾಣಿಗೆ ಸಂರಕ್ಷಣೆಗೆ ಹಲವಾರು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂತು, ಅವುಗಳು ಯಾವುವು ಎಲ್ಲವನ್ನು ನೋಡ್ಕೊಂಡಿವಿ. ಹಾಗಾಗಿ ಮುಂದೆ ನಾವು ವಿಶ್ವ ಆಹಾರ ಸುರಕ್ಷತೆಯ ದಿನ ಎಂದು ಇದನ್ನು ಆಚರಣೆ ಮಾಡ್ತೀವಿ, ಇದರ ಇತಿಹಾಸ ಏನು, ಯಾಕೆ ಆಚರಣೆಗೆ ಬಂತು, ಯಾವ್ಯಾವೆಲ್ಲ ಸಂಸ್ಥೆಗಳು ಕೂಡಿಕೊಂಡು ಇದನ್ನು ಆಹಾರ ಜಂಟಿಯಾಗಿ ಆಚರಣೆ ಮಾಡ್ತಾರೆ, ಎಲ್ಲವನ್ನು ಈ ತರಗತಿಯಲ್ಲಿ ನಾವು ನೋಡೋಣ.
ವಿಶ್ವ ಆಹಾರ ಸುರಕ್ಷತೆ ದಿನ ಆಚರಿಸುವ ದಿನಾಂಕ ಪ್ರತಿ ವರ್ಷ ಜೂನ್ 7ರಂದು ಜಾಗತಿಕವಾಗಿ ಆಚರಿಸಲಾಗುತ್ತದೆ. ಜಾಗತಿಕವಾಗಿ ಜೂನ್ 7ನ್ನು ಮಾಡ್ತೀವಿ, ಪ್ರತಿ ವರ್ಷ ವಿಶ್ವ ಆಹಾರ ಸುರಕ್ಷತಾ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಯಾವ ಸಂಸ್ಥೆಗಳು ಆಚರಣೆಗಳು ಮಾಡ್ತಾವಂದ್ರೆ ಈ ದಿನವನ್ನು ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಾದ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ, ಈ ದಿನವನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾದ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವ ಆಹಾರ ಕೃಷಿ ಸಂಸ್ಥೆ ಅಂತ ಹೇಳ್ತೀವಿ. WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಮತ್ತು FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್, ಈ ಎರಡೂ ಸಂಸ್ಥೆಗಳು ಕೂಡಿಕೊಂಡು ವಿಶ್ವ ಆಹಾರ ಸುರಕ್ಷತೆ ದಿನವನ್ನು ಆಚರಣೆ ಕೇಳ್ತಾರೆ. ನಿಮಗೆ ಪರೀಕ್ಷೆಯಲ್ಲಿ ಹೇಗೆ ಬರ್ಬೋದು? ಯಾವ ಸಂಸ್ಥೆಗಳು ಕೂಡಿಕೊಂಡು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಣೆ ಮಾಡ್ತಾರಾ? ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ, ಈ ಎರಡೂ ಸಂಸ್ಥೆಗಳು ಜಂಟಿಯಾಗಿ ಕೂಡಿಕೊಂಡು ವಿಶ್ವ ಆಹಾರ ಸುರಕ್ಷತೆ ಕಾರ್ಯಕ್ರಮವನ್ನು ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 7ನೇ ತಾರೀಕಿಗೆ ಆಚರಣೆ ಮಾಡ್ತೀವಿ. ಜೂನ್ 7ನೇ ತಾರೀಕಿಗೆ ವಿಶ್ವ ಆಹಾರ ಮತ್ತು ಸುರಕ್ಷತೆ ದಿನವನ್ನು ಆಚರಣೆ ಮಾಡ್ತೀವಿ. ಇದನ್ನು ಮೊದಲ ಬಾರಿಗೆ ಅಧಿಕೃತವಾಗಿ ತೆಗೆದುಕೊಂಡದ್ದು ಯಾವಾಗ ಬಂತಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಡಿಸೆಂಬರ್ನಲ್ಲಿ 2018ರಲ್ಲಿ ಈ ದಿನವನ್ನು ಆಚರಿಸಲು ಅಧಿಕೃತವಾಗಿ ನಿರ್ಣಯವನ್ನು ಅಂಗೀಕರಿಸಿತು. 2018ರಲ್ಲಿ ಡಿಸೆಂಬರ್ನಲ್ಲಿ ನಿರ್ಣಯ ಕಂಡುಕೊಂಡದ್ದು. ಅದರ ಮೊದಲ ಆಚರಣೆ ಮಾಡಿದ್ದು ಯಾವಾಗ ಅಂದ್ರೆ 2019 ಜೂನ್ 7ರಂದು 2019 ಜೂನ್ 7ರಂದು ಮೊದಲ ಬಾರಿಗೆ ವಿಶ್ವ ಆಹಾರ ಸುರಕ್ಷತೆ ದಿನವನ್ನು ಆಚರಿಸಲಾಗಿತ್ತು. ನಿಮ್ಗೆ ಕೇಳ್ತಾನೆ, ವಿಶ್ವ ಆಹಾರ ಸುರಕ್ಷತೆ ದಿನ ಜೂನ್ 7, ಇವಾಗ ರೈಟ್ ಆನ್ಸರ್ ಆಗ್ತಾರೆ. ಅದರ ಮೊದಲ ಯಾವ ವರ್ಷದಲ್ಲಿ ಇದನ್ನು ಆರಂಭಿಸಿದ್ರು ಅಂತ ಕೇಳಿದ್ರೆ, ಯಾವ ವರ್ಷದಲ್ಲಿ ಆರಂಭಿಸಿದ್ರಂದ್ರೆ 2019 ಜೂನ್ 7ರಂದು ಆರಂಭಿಸಿದರು. ಈಗಾಗಲೇ ನಿಮ್ಗೆ ಹೇಳಿ ವಿಶ್ವ ಮೊಸಳೆ ದಿನವನ್ನು ಕೇಳ್ತೀವಿ. ಹಾಗಾದರೆ ವಿಶ್ವ ಮೊಸಳೆ ದಿನವನ್ನು ಯಾವ ವರ್ಷದಿಂದ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು? ಯಾವ ವರ್ಷದಿಂದ? 2017ರಿಂದ. ನೆನಪಿರಲಿ, 2017ರಿಂದ ಪ್ರತಿ ವರ್ಷ ಜೂನ್ 17ನ್ನು ನಾವೇನು ಮಾಡ್ತಾ ಇದ್ವಿ? ವಿಶ್ವ ಮೊಸಳೆ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ವಿಶ್ವ ಆಹಾರ ಸುರಕ್ಷತೆ ದಿನವನ್ನು ಸಹ ಜೂನ್ 7ನೇ ತಾರೀಕು ಮಾಡಿದರೂ ಸಹ ಅದನ್ನು ಪ್ರಾರಂಭವಾಗಿದ್ದಾವಾಗ 2019ರಿಂದ ಪ್ರಾರಂಭವಾಯಿತು. ಯಾರ ನಿರ್ಣಯ ತೆಗೆದುಕೊಂಡದಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2018ರಲ್ಲಿ ಈ ದಿನವನ್ನು ಆಚರಣೆ ಮಾಡಬೇಕಂತೇಳಿ ನಿರ್ಣಯ ಅಂಗೀಕರಿಸಿತು. ಜಸ್ಟ್ ಡಿಸಿಷನ್ ತೊಗೊಂಡ್ರು, ಆದರೆ ಆಚರಣೆ ಮಾಡಿಲ್ಲ. ಈ ಆಚರಣೆ ಮಾಡಿದ್ದು ಯಾವಾಗಪ್ಪ ಅಂದ್ರೆ 2019 ಮತ್ತು ಜೂನ್ 17ರಂದು ಮೊದಲ ಬಾರಿಗೆ ವಿಶ್ವ ಆಹಾರ ಸುರಕ್ಷತೆ ದಿನವನ್ನು ಆಚರಣೆ ಮಾಡ್ತಾ ಬಂತು. ಯಾಕೆಲ್ಲ ಆಚರಣೆ ಮಾಡ್ತು ಅಂತೇಳಿ ನೋಡಿದ್ವಿ. ಯಾವ ಸಂಸ್ಥೆಗಳು ಕೂಡಿಕೊಂಡು, ಯಾವುದಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವ ಆಹಾರ ಕೃಷಿ ಸಂಸ್ಥೆ, ಈ ಎರಡೂ ಸಂಸ್ಥೆಗಳು ಜಂಟಿಯಾಗಿ ಆಚರಣೆ ಮಾಡ್ತಾ ಈ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಇದರ ಧ್ಯೇಯವಾಕ್ಯ ಏನಾಗಿತ್ತು ಅಥವಾ ಘೋಷವಾಕ್ಯ ಏನಾಗಿತ್ತು? ಥೀಮ್ ಏನಾಗಿತ್ತು? ಸ್ಲೋಗನ್ ಏನಾಗಿತ್ತು? ವಿಶ್ವ ಆಹಾರ ಸಂಸ್ಥೆಯ ಸ್ಲೋಗನ್ ಏನಾಗಿತ್ತು? 2026ರ ಥೀಮ್ ಏನಾಗಿತ್ತು ಅಂದ್ರೆ ಹೊರೆಯಿಂದ ಪರಿಹಾರಗಳವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ. ಹೊರೆಯಿಂದ ಪರಿಹಾರಗಳವರೆಗೆ ಎಲ್ಲೆಡೆಗೆ ಸುರಕ್ಷಿತ ಆಹಾರ. ಇದನ್ನು ಫ್ರಾಮ್ ಬರ್ಡನ್ ಟು ಸೊಲ್ಯೂಷನ್ ಸೇಫ್ ಫುಡ್ ಆ್ಯಂಡ್ ಎವ್ರಿವೇರ್ ಅಂತ ಕರಿತಾರೆ ಇಂಗ್ಲೀಷ್ನಾಗ. ಫ್ರಾಮ್ ಬರ್ಡನ್ ಟು ಸೊಲ್ಯೂಷನ್ಸ್ ಸೇಫ್ ಫುಡ್ ಫಾರ್ ಎವ್ರಿವೇರ್. ಹೊರೆಯಿಂದ ಪರಿಹಾರಗಳವರೆಗೆ, ನಿಮಗೆ ಇಂಗ್ಲೀಷ್ನಾಗ ನೆನಪಿಟ್ಕೊಂಡ್ಬಿಟ್ಟಿದೆ. ಫ್ರಾಮ್ ಬರ್ಡನ್ ಟು ಸೊಲ್ಯೂಷನ್ ಸೇಫ್ ಫುಡ್ ಫಾರ್ ಎವ್ರಿವೇರ್. ಫ್ರಾಮ್ ಬರ್ಡನ್ ಟು ಸೊಲ್ಯೂಷನ್ಸ್ ಸೇಫ್ ಫುಡ್ ಫಾರ್ ಎವ್ರಿವೇರ್ ಅಂತೇಳಿ ನೋಡಿದಾಗ ಇದರ ಥೀಮ್ ಕೇಳ್ತಾನೆ. ಯಾಕಂದರೆ ಅತ್ಯಂತ ಇಂಪಾರ್ಟೆಂಟ್ ಇದು, 2020ರ ಮುಖ್ಯ ವಿಷಯ. ಅದರ ಥೀಮ್ ಏನು? ಜಾಗತಿಕ ಘೋಷವಾಕ್ಯ ಏನು? ಆಹಾರ ಸುರಕ್ಷತೆಯ ಪ್ರತಿಯೊಬ್ಬರ ಜವಾಬ್ದಾರಿ. ಆಹಾರ ಸುರಕ್ಷತೆಯು ಪ್ರತಿಯೊಬ್ಬರ ಜವಾಬ್ದಾರಿ. ಘೋಷಣೆ ವಾಕ್ಯ ಇದು ಥೀಮ್. ಹೊರೆಯಿಂದ ಪರಿಹಾರವರೆಗೆ. ಅದರೇನು ಜಾಗತಿಕ ಸ್ಲೋಗನ್ ಅಂದಿರ್ತದೆ. ಏನು ಸ್ಲೋಗನ್? ಆಹಾರ ಸುರಕ್ಷತೆಯು ಪ್ರತಿಯೊಬ್ಬರ ಜವಾಬ್ದಾರಿ. ಆಹಾರ ಸುರಕ್ಷತೆಯು ಪ್ರತಿಯೊಬ್ಬರ ಜವಾಬ್ದಾರಿ. ಫುಡ್ ಸೇಫ್ಟಿ ಎವ್ರಿ ಒನ್ ಬಿಸ್ನೆಸ್. ಫುಡ್ ಸೇಫ್ಟಿ ಈಸ್ ಎವ್ರಿ ಒನ್ ಬಿಸ್ನೆಸ್. ಇದರ ಥೀಮ್ ಏನಾಗಿತ್ತು? 2026ರ ವಿಶ್ವ ಆಹಾರ ಸುರಕ್ಷತೆ ದಿನ ಜೂನ್ 7ರಂದು ಆಚರಿಸ್ತೀವಿ. ಇದರ ಥೀಮ್ ಏನಾಗಿತ್ತು ಅಂದ್ರೆ ಆಹಾರ ಸುರಕ್ಷತೆಯು ಪ್ರತಿಯೊಬ್ಬರ ಜವಾಬ್ದಾರಿ. ಫುಡ್ ಸೇಫ್ಟಿ ಈಸ್ ಎವ್ರಿ ಒನ್ ಬಿಸ್ನೆಸ್ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇದರ ಧ್ಯೇಯ ಏನಂದರೆ, ಇದಕ್ಕೆ ಯಾಕೆ ಉದ್ದೇಶ ಏನು? ಯಾವ ಕಾರಣಕ್ಕಾಗಿ ಸುರಕ್ಷಿತ ಆಹಾರವನ್ನು ಸ್ವೀಕರಿಸಬೇಕು? ಅದು ಸ್ವಚ್ಛ ಇರಬೇಕು, ಕ್ಲೀನ್ ಇರಬೇಕಂತ ಹೇಳಿದಾಗ ಅಸುರಕ್ಷಿತ ಆಹಾರದಿಂದ ಉಂಟಾಗುವ ಅನೇಕ ಕಾಯಿಲೆಗಳು ಜಾಗತಿಕ ಹೊರೆಯನ್ನು ಕಡಿಮೆ ಮಾಡಲು ವಿಜ್ಞಾನ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿ ಪರಿಹಾರ ಕಂಡುಕೊಳ್ಳುವುದು ಮತ್ತು 2026ರಲ್ಲಿ ಜಾಗತಿಕ ಆಹಾರ ಕಾಯಿಲೆಗಳ ಹೊರೆಯ ರಾಷ್ಟ್ರ ಮಟ್ಟದ ನಿಖರ ದತ್ತಾಂಶಗಳನ್ನು ಬಿಡುಗಡೆ ಮಾಡುವುದು.
ಅಂದ್ರೆ ಈ ಸುರಕ್ಷಿತ ಇಲ್ಲದ ಆಹಾರ ತಗೊಳ್ತೀವಿ, ಈ ಅತಿ ಹೆಚ್ಚು ಕೆಮಿಕಲ್ ಹಾಕಿದ್ದು ಆಯಿಲ್ ಫುಡ್ಡ, ಇದೇನು ಅತಿ ಹೆಚ್ಚು ಈ ಮಸಾಲೆ ಹಾಕಿದ್ದು, ಇವೆಲ್ಲವೂ ಸಹ ಹಾಕಿ ಫುಡ್ ಮಾಡಿರ್ತಾರೆ. ಬಾಯಿ ರುಚಿಗೆ ನಾವು ಏನನ್ನ ತಿಂತೀವಿ, ಆ ಆ ಆಹಾರ ರುಚಿ ನಮಗಂತ ಫುಡ್ ಪಾಯ್ಸನ್ ಆಗುತ್ತೆ, ಅನಾರೋಗ್ಯ ಆಗುತ್ತೆ. ಇವುಗಳೆಲ್ಲಗಳನ್ನು ತಡೆಗಟ್ಟಬೇಕಂತೇಳಿ ಈ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವ ಕೃಷಿ ಆಹಾರ ಮತ್ತು ಕೃಷಿ ಸಂಸ್ಥೆ ಕೂಡ್ಕೊಂಡು ಏನು ಮಾಡವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡವು. ಈ ಆಚರಣೆ ಮುಖ್ಯ ಉದ್ದೇಶ ಏನು? ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟುವುದು ಮತ್ತು ಪತ್ತೆ ಹಚ್ಚುವುದು ಮತ್ತು ನಿರ್ಣಯಿಸುವುದು. ಈ ಕೆಟ್ಟ ಆಹಾರ ಪದಾರ್ಥ ತಿಂದ್ರಿಂದ ಏನು ಮನುಷ್ಯ ಏನಾಗುತ್ತೆ, ಅಪಾಯ ಏನಾಗ್ಬೋದು, ಸಾವು ಸಂಭವಿಸ್ಬೋದು, ಯಾವ ರೋಗ ರುಜಿನಗಳು ಬರ್ಬೋದು, ಅವುಗಳನ್ನು ತಡೆಯುವುದು. ಗ್ರಾಹಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕ ಗುಣಮಟ್ಟದ ಆಹಾರ ಸಿಗುವಂತೆ ಜಾಗೃತಿ ಮೂಡಿಸುವುದು. ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು. ನಿಮಗೆ ಯಾವ ರೀತಿ ಫುಡ್ ಸಿಗುತ್ತಾ, ಕ್ವಾಲಿಟಿ ಫುಡ್, ಅದರಲ್ಲಿ ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರ್ ಡೇಟ್, ಅದರಲ್ಲಿ ಬಳಸುವಂಥ ಕೆಮಿಕಲ್ಸ್ ಇವೆಲ್ಲವನ್ನೇ ಮೆನ್ಷನ್ ಮಾಡಿರ್ತಾರೆ ಪ್ಯಾಕೆಟಲ್ಲಿ, ನೀವು ನೋಡಬೇಕು. ನೆಕ್ಸ್ಟ್ ಕೃಷಿ ಉತ್ಪಾದನೆ, ಮಾರುಕಟ್ಟೆ, ಸಂರಕ್ಷಣೆ ಮತ್ತು ಬಳಕೆ ಪ್ರತಿಯೊಂದು ಹಂತದಲ್ಲಿಯೂ ಆಹಾರ ಸುರಕ್ಷಿತ ಮಾನದಂಡವನ್ನು ಕಾಯ್ದುಕೊಳ್ಳುವುದು. ಈಗ ಕೃಷಿ ಉತ್ಪಾದನೆ ಮಾಡೋಕೆ, ಅದನ್ನು ಮಾರುಕಟ್ಟೆಯಲ್ಲಿ ಮಾರುವಾಗ ಅವುಗಳನ್ನು ಸಂರಕ್ಷಣೆ ಮಾಡೋಕೆ, ಈಗ ಕೃಷಿ ಉತ್ಪಾದನೆ ಈ ಸದ್ದು ನಾವು ಹೊಲದಲ್ಲಿ ಏನು ಬೆಳಿತೀವಪ್ಪ ಅಂದ್ರೆ ಕಾಯಿಪಲ್ಯ ಬೆಳಿತೀವಿ. ಇದನ್ನು ಕಾಯಿಪಲ್ಯ ಮುಂಜಾನೆ ಮಾರ್ಕೆಟ್ ಮಾಡ್ತೀವಿ. ಮತ್ತು ಅವನ್ನ ನೀವು ಸಂರಕ್ಷಣೆ ಮಾಡೋದು ಕೋಲ್ಡ್ ಸ್ಟೋರೇಜಲ್ಲಿ ಕೆಲವೊಂದು ಇಟ್ಕೋಬೇಕಾಗ್ತದೆ. ಬಳಕೆ ಪ್ರತಿಯೊಂದು ಹಂತದಲ್ಲೂ ಆಹಾರ ಸುರಕ್ಷಿತ ಮಾನದಂಡ ಕಾಯ್ದುಕೊಳ್ಳೋದು. ಏನೆಲ್ಲ ನೀವು ಅದಕ್ಕೆ ಕಾಯ್ದುಕೊಳ್ಬೇಕು, ಸುರಕ್ಷತೆ ಇರಬೇಕು ಅಂತೆಲ್ಲ ಮಾನದಂಡ ಇರ್ತದೆ. ಮತ್ತು ಭಾರತ ಮತ್ತು ಆಹಾರ ಸುರಕ್ಷತೆ, ಇಂಡಿಯನ್ ಕಾಂಟೆಕ್ಸ್ಟ್, ಭಾರತ ಮತ್ತು ಆಹಾರ ಸುರಕ್ಷತೆ, FSSAI. ನಿಮಗೆ ನೋಡಿರಿ, ಯಾವುದೇ ಒಂದು ಪ್ರಾಡಕ್ಟ್ ಮೇಲೆ ನೋಡಿರಿ ಈ ಸಿಂಬಲ್ ಇರ್ತೈತಿ, ಆಹಾರ ಫುಡ್ ಪ್ರಾಡಕ್ಟ್ ಮೇಲೆ ಪ್ಯಾಕೆಟ್ ಮೇಲೆ ನೋಡಿರಿ ನೀವು FSSAI ಸಿಗ್ನೇಚರ್ ಇರ್ತೈತಿ. ಏನಿದ್ರು ಫುಲ್ ಫಾರ್ಮ್ ಹಲವಾರು ಬಾರಿ ಎಕ್ಸಾಮಲ್ಲಿ ಪರೀಕ್ಷೆಯಲ್ಲಿ ಕೇಳಿದಾನೆ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, FSSA ಮತ್ತು I. ಇದರ ಫುಲ್ ಫಾರ್ಮ್ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದಾನ, ಈಗಲೂ ಕೇಳ್ಬೋದು, ಮುಂದೂ ಸಹ ಕೇಳ್ಬೋದು. ಏನಿದು? ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ನಾನು ನೋಡ್ತೀವಿ. ಏನಿದನ್ನು ಭಾರತದಲ್ಲಿ ಆಹಾರ ಸುರಕ್ಷತೆಯನ್ನು ನಿಯಂತ್ರಿಸುವಂಥ ಅತ್ಯುನ್ನತವಾದಂಥ ಒಂದು ಶಾಸನಬದ್ಧ ಸಂಸ್ಥೆ. ಇದನ್ನು ಸ್ಟ್ಯಾಟ್ಯುಟರಿ ಬಾಡಿ ಅಂತೇಳಿ ಕರಿತೀವಿ. ಸ್ಟ್ಯಾಟ್ಯುಟರಿ ಬಾಡಿ ಯಾವುದಪ್ಪ ಅಂದ್ರೆ FSSAI, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಇದರಲ್ಲಿ ಭಾರತದಲ್ಲಿ ಆಹಾರದ ಗುಣಮಟ್ಟವನ್ನು ಪರೀಕ್ಷೆ ಮಾಡೋಕ್ಕೆ ಇರುವಂಥ ಒಂದು ಸಂಸ್ಥೆ. ಈ ಫುಡ್ಡು ಸರಿಯಾಗಿದೆ ಇಲ್ಲೋ, ಕ್ವಾಲಿಟಿ ಪ್ರಾಡಕ್ಟ್ ಇದೆಯಲ್ಲೋ, ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಗಳನ್ನು ಬಳಸ್ತಾ ಇದ್ದಾರೆ. ಇದಕ್ಕೆ ಲೈಸೆನ್ಸ್ ಕೊಡೋ ಡಿಪಾರ್ಟ್ಮೆಂಟ ಶಾಸನಬದ್ಧ ಸಂಸ್ಥೆ ಅದರ FSSAI, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಇದಕ್ಕೆ ಭಾರತದಲ್ಲಿ ಆಹಾರದ ಗುಣಮಟ್ಟವನ್ನು ನಿಯಂತ್ರಿಸುವ ಒಂದು ಶಾಸನಬದ್ಧ ಸಂಸ್ಥೆ. ಇದರ ಸ್ಥಾಪನೆ ಯಾವಾಗ ಆಯ್ತು ಅಂದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ 2006 ಪ್ರಕಾರ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ 2016 ಪ್ರಕಾರ 2008ರಲ್ಲಿ ಸ್ಥಾಪಿಸಲಾದಂಥ ಒಂದು ಸಂಸ್ಥೆ ಇದು. ಭಾರತದ FSSAI, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಯಾವ ಕಾಯ್ದೆ ಪ್ರಕಾರ ಸ್ಥಾಪನೆ ಆಯ್ತು ಅಂದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ 2006 ಪ್ರಕಾರ 2008ರಲ್ಲಿ ಸ್ಥಾಪಿಸಲಾದಂಥ ಒಂದು ಸಂಸ್ಥೆ. ನಿಮಗೆ ಕೇಳ್ಬೋದು FSSAI ಯಾವಾಗ ಸ್ಥಾಪನೆ ಆಯಿತು? 2008ರಲ್ಲಿ. ಯಾವುದೇ ಕಾಯ್ದೆ ಪ್ರಕಾರ? ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಪ್ರಕಾರ ಈ ಸಂಸ್ಥೆ ಪ್ರಾರಂಭ ಆಯಿತು. ನೆಕ್ಸ್ಟ್ ಇದರ ಕೇಂದ್ರ ಕಚೇರಿ ಎಲ್ಲಿ ಬರ್ತಪ್ಪ ಅಂತ ಕೇಳಿದಾಗ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಬರ್ತೈತಿ. FSSAI, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು ಭಾರತೀಯ ಆಹಾರ ಸುರಕ್ಷತೆ ಕಾಯ್ದೆ 2006 ಪ್ರಕಾರ ಸ್ಥಾಪನೆಯಾದ ವರ್ಷ 2008ರಲ್ಲಿ. ಇದರ ಕೇಂದ್ರ ಕಚೇರಿಯಲ್ಲಿ ತಂದ್ರೆ ನವದೆಹಲಿ ಕಂಡುಬರ್ತದೆ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತದೆ ಅಂತೇಳಿ ಎಕ್ಸಾಮ್ ಕೇಳ್ತಾನೆ. ಇದು ಕೇಂದ್ರ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಯಾವುದಲ್ಲಿ? ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಯಾವ ಸಂಸ್ಥೆ? FSSAI, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಯಾವ ಸಚಿವಾಲಯದ ಕೆಳಗಡೆ ಬರುತ್ತಂದ್ರೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಒಂದು ಸಂಸ್ಥೆ. ಆಹಾರದ ಗುಣಮಟ್ಟವನ್ನು, ಸುರಕ್ಷತೆಯನ್ನು ಅಳೆಯುವಂಥ ಒಂದು ಸಂಸ್ಥೆ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಇನ್ನು ಕರ್ನಾಟಕ ರಾಜ್ಯದ್ದು, ಇದೆಲ್ಲ ಭಾರತದ ನೋಡಿದ್ವಿ. ಇನ್ನು ಕರ್ನಾಟಕದ ಆಹಾರ ಸುರಕ್ಷತಾ ಸೂಚ್ಯಂಕ, ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್. ವಿಶ್ವ ಆಹಾರ ಸುರಕ್ಷತೆ ದಿನದ ಸಂದರ್ಭದಲ್ಲಿ FSSAI ಪ್ರತಿ ವರ್ಷ ಭಾರತದ ರಾಜ್ಯಗಳಾದ ಆಹಾರ ಸುರಕ್ಷತೆಯ ಸಾಧನೆಯನ್ನು ಅಳೆಯುವ ಸೂಚ್ಯಂಕ
ಸೂಚಕವನ್ನು ಬಿಡುಗಡೆ ಮಾಡ್ತೈತಿ. ಇತ್ತೀಚಿನ ವರದಿಗಳ ಪ್ರಕಾರ ಕೇರಳ ರಾಜ್ಯವು ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಐತಿ. ಕೇರಳ ರಾಜ್ಯ ಫುಡ್ ಸೇಫ್ಟಿಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದಂತರ ಕೇರಳ ರಾಜ್ಯ ಅಂತ ನೋಡ್ತೀವಿ. ಇನ್ನು ಆಹಾರ ಸುರಕ್ಷತೆಗೆ ಪ್ರಮುಖ ವೈಜ್ಞಾನಿಕ ಅಂಶಗಳೇನು, ಯಾವೆಲ್ಲ ಅಂಶಗಳನ್ನು ನಾವು ತೆಗೆದುಕೊಳ್ಬೋದು? ಸೈನ್ಸ್ ಪಾಯಿಂಟ್ ಅಂದ್ರೆ ಆಹಾರ ಕೆಡದಂತೆ ವೈಜ್ಞಾನಿಕವಾಗಿ ಹೇಗೆಲ್ಲವನ್ನು ಸಂಗ್ರಹಿಸ್ಬೋದು. ಆಹಾರ ವಿಷಪೂರಿತವಾಗೋದು, ಫುಡ್ ಪಾಯ್ಸನ್ ಯಾವಾಗುತ್ತಾ? ಕಲುಷಿತ ಆಹಾರದಲ್ಲಿರುವ ಬ್ಯಾಕ್ಟೀರಿಯಾ, ಉದಾಹರಣೆಗೆ ಸಾಲ್ಮೋನೋ ಆರ್ ಕೋಲಿ ವೈರಸ್ ಅಥವಾ ರಾಸಾಯನಿಕ ವಸ್ತುಗಳಿಂದ ಆಹಾರ ವಿಷಪೂರಿತವಾಗ್ತದೆ. ನೆಕ್ಸ್ಟ್ ಕೋಡೆಕ್ಸ್ ಅಲಿಮೆಂಟರಿಯಸ್ ಇದು FAO ಮತ್ತು WHO ಜಂಟಿಯಾಗಿ ಸಿದ್ಧಪಡಿಸಿರುವಂಥ ಅಂತಾರಾಷ್ಟ್ರೀಯ ಆಹಾರ ಮಾನದಂಡಗಳು, ಇಂಟರ್ನ್ಯಾಷನಲ್ ಫುಡ್ ಸ್ಟ್ಯಾಂಡರ್ಡ್ ಸಂಗ್ರಹವಾಗಿದ್ದು ಇದು ಜಾಗತಿಕ ಗ್ರಾಹಕರ ಆರೋಗ್ಯ ಮತ್ತು ರಕ್ಷಣೆಗೆ ಮುಕ್ತ ವ್ಯಾಪಾರವನ್ನು ನೀಡುತ್ತದೆ. FAO ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ, ಇವೆಲ್ಲವೂ ಸಹ ವಿಶ್ವ ಆಹಾರ ಸುರಕ್ಷತಾ ದಿನ ಯಾವಾಗ? ಜೂನ್ 7ರಂದು. ಅದೇ ಜೂನ್ 17 ವಿಶ್ವ ಮೊಸಳೆ ದಿನ. ನೆನಪಿಡ್ರಿ, ಇವೆರಡು ಕನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ನಿಮಗೆ. ಎರಡು ಕನ್ಸೆಪ್ಟನ್ನು ಏನೇನು? ವಿಶ್ವ ಮೊಸಳೆ ದಿನ, ಅದಕ್ಕೆಲ್ಲ ಯಾವ ದಿನವನ್ನು ಆಚರಣೆ ಮಾಡ್ತೀವಿ? ಮೊಸಳೆ ಸಂರಕ್ಷಣೆಗಾಗಿ ಯಾವ ಕಾರ್ಯಕ್ರಮ ಜಾರಿಗೆ ಬಂತು, ಮತ್ತು ಹಲವಾರು ಮೊಸಳೆಗಳಲ್ಲಿ ಎಷ್ಟು ಪ್ರಕಾರಗಳು, ಮತ್ತು ಅವು ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾವೆ, ಮತ್ತು ಪ್ರಾಣಿಗಳ ಸಂರಕ್ಷಣೆಗಾಗಿ ಪ್ರಾಜೆಕ್ಟನ್ನು ಜಾರಿಗೆ ತರ್ತಾರೆ. ಯಾವೆಲ್ಲ ಪ್ರಾಜೆಕ್ಟ್ಗಳು? ಪ್ರಾಜೆಕ್ಟ್ ಎಲಿಫೆಂಟ, ಪ್ರಾಜೆಕ್ಟ್ ಟೈಗರ್, ಮೊಸಳೆ ಸಂರಕ್ಷಣೆದು, ಡಾಲ್ಫಿನದು, ಲ್ಯಾರಿಪೇಜ್ದು ಎಲ್ಲವೂ ಸಹ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಅದಾರಂದ್ರೆ ಇದೇ ರೀತಿ ಕರೆಂಟ್ ಅಫೇರ್ಸನ್ನು ಸಂಪೂರ್ಣವಾಗಿ PC to DC ವರೆಗೆ ಹೆಲ್ಪ್ ಆಗುವಂಥ ಕರೆಂಟ್ ಅಫೇರ್ಸ್ ಇದು. PC to DC ವರೆಗೆ ಹೆಲ್ಪ್ ಆಗುವಂಥ ಕರೆಂಟ್ ಅಂಶ ನಿಮಗೆ ಪ್ರಚಲಿತ ಘಟನೆ PDF ಕೇವಲ 99 ರೂಪೀಸ್ ಕೊಡ್ತೀನಿ. 99 ರೂಪಾಯಿಗೆ ಮಾತ್ರ, 99 ರೂಪಾಯಿಗೆ ಸಂಪೂರ್ಣವಾಗಿ ಕೊಡ್ತಂತ. ಈ ತರಗತಿಯನ್ನು ಕೇಳಿದ ನಂತರ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಈ PDF 6 ಮಂತ್ PDF ಕೊಡ್ತೀನಿ, ಜನವರಿ ಟು ಜೂನ್ವರೆಗೆ 6 ತಿಂಗಳ ಕರೆಂಟ್ ಅಫೇರ್ಸನ್ನು ಕೇವಲ 99 ರೂಪಾಯಿಗೆ ಕೊಡ್ತೀನಿ PDF ರೂಪದಲ್ಲಿ. ನಿಮಗೆ ನಂಬರನ್ನು ಸಹ ನಿಮಗೆ ಮೆನ್ಷನ್ ಮಾಡಿದ್ದೀನಿ, ಸ್ಟಾರ್ಟಿಂಗಾಗಿ ಹೇಳಿದೆ ನಿಮಗೆ. ಈ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಿಮಗೆ ಇದು ಅವೈಲೇಬಲ್ ಸಿಗ್ತದೆ ಅಂತೇಳಿ. ಆ ಕಾರಣಕ್ಕಾಗಿ ನಿಮಗೆ ಬೇಕಾಗಿತ್ತು ಅಂದ್ರೆ ನನ್ನ ನಂಬರ್ ಆದಂತಹ ಮೆನ್ಷನ್ ಮಾಡಿರ್ಬೋದು, ಇಲ್ಲೆಲ್ಲಿರ ನನ್ನ ನಂಬರ್ ಇಲ್ಲಿದೆ ನೋಡಿ, ಏನಂದ್ರೆ 7259300526 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೇನಂದ್ರೆ ಈ PDF 99 ರೂಪೀಸ್ಗೆ ಬಂದು ತಲುಪ್ತೈತಿ, 99 ರೂಪೀಸ್ಗೆ. ಇನ್ನು ನೆಕ್ಸ್ಟ್ ವಿಶ್ವ ಪರಿಸರ ದಿನ. ಜೂನಲ್ಲಿ ಇನ್ನೊಂದು ಮಹತ್ವದ ದಿನ ಬರ್ತೈತಿ, ಅದೇ ವಿಶ್ವ ಪರಿಸರ ದಿನ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ವಿಶ್ವ ಪರಿಸರ ದಿನ ಏನು? ವಿಶ್ವ ಪರಿಸರ ದಿನ ಯಾಕೆ ಆಚರಣೆ ಮಾಡ್ತೀವಿ, ಇದರ ಉದ್ದೇಶ ಏನು, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೂಲ ಅದರ ಇತಿಹಾಸ ಏನು, ಅದರ ಯಾಕೆ ಆಚರಣೆ ಜಾರಿಗೆ ಬಂತು, ಜೂನ್ 5 ಯಾಕೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಂಥ. ಪ್ರತಿ ವರ್ಷ ನಾವೇನು ಮಾಡ್ತೀವಿ? ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅನ್ನು ಪ್ರತಿ ವರ್ಷ ಜೂನ್ 5ರಂದು ಜಾಗತಿಕವಾಗಿ ಅತ್ಯಂತ ಯಶಸ್ವಿಯಾಗಿ ಆಚರಿಸ್ತೀವಿ. ಯಾವುದನ್ನು? ವಿಶ್ವ ಪರಿಸರ ದಿನ ಅಂಥೇಳಿ. ಈ ಆಯೋಜಿಸುವ ಸಂಸ್ಥೆ ಯಾವುದು? ಈ ಆಯೋಜಿಸುವ ಸಂಸ್ಥೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳಾದ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ, ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ನೆನಪಿರಲಿ, ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಈ ದಿನಾಚರಣೆಯನ್ನು ಉಸ್ತುವಾರಿಯನ್ನು ವಹಿಸುತ್ತದೆ. ನಿಮ್ಗೆ ಕೇಳ್ತಾನೆ, ವಿಶ್ವ ಪರಿಸರ ದಿನಾಚರಣೆಯನ್ನು ಉಸ್ತುವಾರಿಯನ್ನು ಯಾರು ವಹಿಸ್ಕೊಳ್ಕೊಂತಾರ? UNEP, ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ನಿಮ್ಗೆ ಕೆಲವೊಂದು ಬಾರಿ ಇದ್ರ ಫುಲ್ ಫಾರ್ಮ್ ಕೇಳ್ತಾನೆ, UNEP ಫುಲ್ ಫಾರ್ಮ್ ಬರೆಯಿರಿ ಅಂತೇಳಿ. ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ನೆನಪಿರಲಿ, ಈ ದಿನಾಚರಣೆ ಉಸ್ತುವಾರಿಯನ್ನು ವಹಿಸಿಕೊಳ್ತೈತಿ. ಯಾಕೆ? ಇದ್ರ ಹಿನ್ನೆಲೆ ಏನಾಯಿತು? ಜೂನ್ 5ಕ್ಕೆ ನಾವು ವಿಶ್ವ ಪರಿಸರ ದಿನ ಆಚರಣೆ ಮಾಡೋಕ್ಕೇನು ಕಾರಣ? ಈ ಸ್ಥಾಪನೆ ಹಿನ್ನೆಲೆ ಏನು? 1972ರಲ್ಲಿ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ 1972ರ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ನಡೆದಂಥ ಐತಿಹಾಸಿಕ ಮಾನವ ಪರಿಸರ ಸುರಕ್ಷತೆಯ ವಿಶ್ವ ಸಮ್ಮೇಳನದಲ್ಲಿ ಈ ದಿನವನ್ನು ಆಚರಿಸಲು ಅಧಿಕೃತವಾಗಿ ಘೋಷಿಸಲಾಯಿತು ಅಂತೇಳಿ ನಾವು ನೋಡ್ತೀವಿ. ಯಾವಾಗ? ಈ ಎಲ್ಲಿ ನಡೆದ ಸಮ್ಮೇಳನದು? ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ನಡೆದಿತ್ತು. ಎಷ್ಟನೇ ಇಸ್ವಿಯಾಗ? 1972ರಲ್ಲಿ. ಮಾನವ ಪರಿಸರ ಕುರಿತು ವಿಶ್ವಸಂಸ್ಥೆ ಮೊಟ್ಟ ಮೊದಲ ಸಮ್ಮೇಳನ ಇದು. ಮೊಟ್ಟ ಮೊದಲನ ಸಮ್ಮೇಳನ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ನಡೀತು 1972ರಲ್ಲಿ. ಈ ಸಮ್ಮೇಳನದಲ್ಲಿ ಏನು ಡಿಸೈಡ್ ಮಾಡಿತಂದ್ರೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ
ಅಧಿಕೃತವಾಗಿ ನಾವೇನು ಮಾಡ್ಬೇಕಂದ್ರೆ ಪರಿಸರ ದಿನಾಚರಣೆಯನ್ನು ಜೂನ್ 5ರಿಂದ ಆಚರಿಸಬೇಕಂತೇಳಿ ತೀರ್ಮಾನ ಕೈಗೊಳ್ತೇವೆ. ಮೊದಲ ಆಚರಣೆ ಮಾಡಿದ್ದು ಯಾವಾಗ? ತೀರ್ಮಾನ ತೆಗೆದುಕೊಂಡಿದ್ದು 1972ರಾಗ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ. ಆದರೆ ಮೊದಲ ಆಚರಣೆ ಮಾಡಿದ್ದು ಯಾವಪ್ಪ ಅಂದ್ರೆ 1973 ಜೂನ್ 5ರಂದು ವಿಶ್ವದಲ್ಲಿ ಮೊದಲ ಬಾರಿಗೆ ಪರಿಸರ ದಿನವನ್ನು ಆಚರಿಸಲಾಯಿತು. ಅಂದಿನ ಆಚರಣೆಯ ಪ್ರಮುಖ ಘೋಷಣೆ ಏನಾಗಿತ್ತು? ಕೇವಲ ಒಂದೇ ಭೂಮಿ, ಓನ್ಲಿ ಒನ್ ಅರ್ತ್. ಮೊದಲ ಬಾರಿಗೆ ಆಚರಣೆ ಮಾಡಿದ್ದು 1973 ಜೂನ್ 5ರಂದು ಏನು ಮಾಡ್ತಾರೆ? ವಿಶ್ವ ಪರಿಸರ ದಿನವನ್ನು ಮೊದಲ ಬಾರಿಗೆ ಆಚರಣೆ ಮಾಡ್ತಾರೆ. ಆ ಮೊದಲ ಬಾರಿಗೆ ಆಚರಣೆ ಮಾಡಿದಂಥ ಥೀಮ್ ಏನಾಗಿತ್ತಪ್ಪ ಅಂದ್ರೆ ಕೇವಲ ಒಂದೇ ಭೂಮಿ, ಓನ್ಲಿ ಒನ್ ಅರ್ತ್. ಇದರ ಥೀಮ್ ಆಗಿತ್ತು. ನಿಮ್ಗೆ ಕೇಳ್ತಾನೆ, ವಿಶ್ವ ಪರಿಸರ ದಿನವನ್ನು ಜೂನ್ 5ರಂದು ಆಚರಣೆ ಮಾಡ್ತೀವಿ. ಆದರೆ ಮೊದಲ ಬಾರಿಗೆ ಆಚರಣೆ ಮಾಡಿದ್ದು ಯಾವಾಗ? 1973 ಜೂನ್ 5ರಂದು. ಆ ವರ್ಷದ ಥೀಮ್ ಏನಾಗಿತ್ತು? ಕೇವಲ ಒಂದು ಭೂಮಿ, ಓನ್ಲಿ ಒನ್ ಅರ್ತ್. ಇವೆಲ್ಲವೂ ಸಹ ನಿಮ್ಮ ನೆನಪಿಡಬೇಕು. ಎಕ್ಸಾಮಲ್ಲಿ ಬೇರೆ ಬರ್ತಾವೆ. ಇನ್ನು ಪ್ರಚಲಿತ ಸುದ್ದಿಗಳೇನು? ಇದು ಏನಿಸ್ತು? ಪರೀಕ್ಷಾ ದೃಷ್ಟಿಯಿಂದ ನಾವು ಥೀಮ್ ಮೇಲೆ, ಧ್ಯೇಯವಾಕ್ಯದ ಮೇಲೆ ನಾವು ಫೋಕಸ್ ಮಾಡಬೇಕಾಗ್ತೈತಿ. ಹಾಗೆ 2026ರಲ್ಲಿ ಥೀಮ್ ಏನಾಗಿತ್ತು ಅಂದರೆ ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ. ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ. ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನೀವು ಇಂಗ್ಲೀಷ್ನಾಗ ನೆನ್ಪಿಟ್ಕೋದ್ರೆ ಇಂಗ್ಲೀಷ್ ನೆನ್ಪಿಟ್ಕೊಳ್ಳಿ, ಕನ್ನಡದಾಗ ನೆನ್ಪಿಟ್ಕೋದ್ರೆ ಕನ್ನಡದಾಗ ನೆನ್ಪಿಟ್ಕೊಳ್ಳಿ. ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಇದು ಸಹ ಏನಾಗೈತಿ? ಸಂಪೂರ್ಣವಾಗಿ ಥೀಮ್ ಆಗೈತೆ. ಇದಕ್ಕೆ ಅಧಿಕೃತ ಹ್ಯಾಶ್ಟ್ಯಾಗ್ಗಳು ಬರ್ತಾವೆ. ನೌ ಫಾರ್ ಕ್ಲೈಮೇಟ್ ಹ್ಯಾಶ್ಟ್ಯಾಗ್ ಏನು? ನೌ ಫಾರ್ ಕ್ಲೈಮೇಟ್. ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗೃತಿ ಮೂಡಿಸಲು ಬಳಸಲಾಗುತ್ತದೆ. ಏನಂದ್ರೆ ಅಧಿಕೃತವಾಗಿ ಹ್ಯಾಶ್ಟ್ಯಾಗ್ ಏನು ಬಳಸ್ತಾರೆ? ನೌ ಫಾರ್ ಕ್ಲೈಮೇಟ್ ಅಂತೇಳಿ. 2026ರಲ್ಲಿ ಜಾಗತಿಕ ಆತಿಥೇಯ ದೇಶ ಆಗುತ್ತೆ ಅಂದ್ರೆ ಇದನ್ನು ಹಮ್ಮಿಕೊಂಡಿದ್ದು ಯಾವುದಂದ್ರೆ ವಿಶ್ವ ಪರಿಸರ ದಿನವನ್ನು ಅಜರ್ಬೈಜಾನ್ ಹೋಸ್ಟಿಂಗ್ ಕಂಟ್ರಿ. ರಿಪಬ್ಲಿಕ್ ಆಫ್ ಅಜರ್ಬೈಜಾನ್ ಏನು ಮಾಡ್ತಂದ್ರೆ ಈ ವರ್ಷದ ಪ್ರಮುಖ ಜಾಗತಿಕ ಅಧಿಕೃತ ಕಾರ್ಯಕ್ರಮಗಳು ಎಲ್ಲಿ ನಡೀತಪ್ಪ ಅಂದ್ರೆ ಅಜರ್ಬೈಜಾನ್ ರಾಜ್ಯದಲ್ಲಿ ಪ್ರಸಿದ್ಧ ರಾಜಧಾನಿಯಾದಂಥ ಬಾಕೂನಲ್ಲಿ ಆಯೋಜನೆಗೊಂಡಿತ್ತು. ಅಜರ್ಬೈಜಾನ್ ದೇಶದ ಬಾಕು ಎಂಬ ನಗರದಲ್ಲಿ ಜಾಗತಿಕ ಅಧಿಕೃತ ಕಾರ್ಯಕ್ರಮಗಳು. ಅಜರ್ಬೈಜಾನ್ನ ಪ್ರಸಿದ್ಧ ರಾಜಧಾನಿ ಯಾವುದಂದ್ರೆ ಬಾಕು. ಈ ಬಾಕುನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಯಿತು. ಇದರ ಮುಖ್ಯ ಗಮನ ಏನಾಯಿತು? ಕೋರ್ ಫೋಕಸ್ ಏನಂದ್ರೆ ಈ ಸಮ್ಮೇಳನದಲ್ಲಿ 2026ರ ಆಚರಣೆಯು ಸಂಪೂರ್ಣವಾಗಿ ಜಾಗತಿಕ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ತಡೆಗಟ್ಟುವಿಕೆ ಮತ್ತು ಹವಾಮಾನದ ಸ್ಥಿತಿಸ್ಥಾಪಕವನ್ನು ಕ್ಲೈಮೇಟ್ ರೆಸಿಸ್ಟೆನ್ಸಿ ಹೆಚ್ಚಿಸುವಲ್ಲಿ ನೈಸರ್ಗಿಕ ಪರಿಸರ ಮತ್ತು ವ್ಯವಸ್ಥೆಗಳ ಪಾತ್ರದ ಮೇಲೆ ಕೇಂದ್ರೀಕೃತವಾಗಿದೆ. 2026ರ ಆಚರಣೆಯು ಸಂಪೂರ್ಣವಾಗಿ ಜಾಗತಿಕ ಹವಾಮಾನ ಬದಲಾವಣೆ ತಡೆಗಟ್ಟುವಿಕೆ ಮತ್ತು ಹವಾಮಾನದ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವಲ್ಲಿ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಬಗ್ಗೆ ಪಾತ್ರವನ್ನು ಕೇಂದ್ರೀಕರಿಸುತ್ತೆ. ಜಾಗತಿಕ ಆತಿಥ್ಯ ಮತ್ತು ಘೋಷವಾಕ್ಯಗಳಿಗೆ ಹೋಲಿಕೆ 2025 ಮತ್ತು 2026ಕ್ಕೆ ಹೋಲಿಸಿದರು. 2026ರಲ್ಲಿ ಆತಿಥೇಯ ವಹಿಸಿಕೊಂಡ ದೇಶ ಅಜರ್ಬೈಜಾನ. ಯಾವ ನಗರ? ಬಾಕು ನಗರ. ಇವೆರಡು ನೆನಪಿಡಬೇಕು. ಆತಿಥೇಯ ವಹಿಸಿಕೊಂಡ ದೇಶ ಅಜರ್ಬೈಜಾನ, ಅದು ನಡೆದದ್ದು ಬಾಕು ಎಂಬ ನಗರದಲ್ಲಿ. ಇದರ ಥೀಮ್ ಏನಾಯಿತು? ಧ್ಯೇಯವಾಕ್ಯ ಏನಾಯಿತು ಅಂದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಪ್ರಮುಖ ಉದ್ದೇಶ ಏನು? ಹವಾಮಾನ ಬದಲಾವಣೆ ಮತ್ತು ನಿಸರ್ಗದ ಆಧಾರಿತ ಪರಿಹಾರಗಳು. ಇದರ ಪ್ರಮುಖ ಉದ್ದೇಶ. ಈ ಸಮ್ಮೇಳನ ಹಮ್ಮಿಕೊಂಡಿದ್ದು ಯಾವಾಗಂದ್ರೆ ಅಜರ್ಬೈಜಾನ್ನ ನಗರದಾದಂಥ ಬಾಕುನಲ್ಲಿ. ಈ ಥೀಮ್ ಆಯಿತು ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಇದರ ಥೀಮ್ ಆಗಿತ್ತು. ಇದರ ಪ್ರಮುಖ ಉದ್ದೇಶ ಏನಾಗಿತ್ತು ಅಂದ್ರೆ ಹವಾಮಾನ ಬದಲಾವಣೆ ಮತ್ತು ನಿಸರ್ಗ ಆಧಾರಿತ ಪರಿಹಾರಗಳು. ಹವಾಮಾನ ಬದಲಾವಣೆ ಆಗುತ್ತೆ ಮತ್ತು ನಿಸರ್ಗದಲ್ಲಿ ಅದಕ್ಕೆ ಪರಿಹಾರ ಹುಡುಕಬೇಕಂತೇಳಿದ್ರೆ ಪ್ರಮುಖ ಉದ್ದೇಶ ಆಗಿತ್ತು. ನೆಕ್ಸ್ಟ್ 2025ರಲ್ಲಿ ಆತಿಥ್ಯ ವಹಿಸಿಕೊಂಡ ದೇಶ ಅಂದ್ರೆ ದಕ್ಷಿಣ ಕೊರಿಯಾ. ರಿಪಬ್ಲಿಕ್ ಆಫ್ ಕೊರಿಯಾ ಅಂತ ಕರಿತೀವಿ ಇಂಗ್ಲೀಷ್ನಾಗ. ಇದರ ಕೇಂದ್ರವಾಕ್ಯ ಏನಂದ್ರೆ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್, ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಅಂದ್ರೆ ಪ್ಲಾಸ್ಟಿಕ್ಕನ್ನು ವಾಯುಮಾಲ್ಯವನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸುವುದು. ಇದ್ರ ಥೀಮ್ ಏನಾಗುತ್ತೆ? ಇದರ ಮುಖ್ಯ ಉದ್ದೇಶ ಏನಾಗ್ತಾರೆ? ಪ್ಲಾಸ್ಟಿಕ್ ಮಾಲಿನ್ಯ ಮತ್ತು ನಿರ್ಮೂಲನೆ ಮತ್ತು ಮರುಬಳಕೆ. ಪ್ಲಾಸ್ಟಿಕ್ ಮಾಲಿನ್ಯ ನಿರ್ಮೂಲನೆ ಮಾಡೋದು ಅಥವಾ ಅದನ್ನು ಮರುಬಳಕೆಯನ್ನು ಸಹ ಮಾಡ್ಕೋಬೋದು. ಪ್ಲಾಸ್ಟಿಕ್ಕನ್ನು
ನಿರ್ಮೂಲನೆ ಸಹ ಮಾಡ್ಬೋದು, ಅದನ್ನು ಕರಗಿಸಿ ಮತ್ತು ಮರುಬಳಕೆ ಸಹವನ್ನು ಮಾಡ್ಬೋದು. ಇದು ಎಲ್ಲಿ ನಡೀತು ಅಂದ್ರೆ ದಕ್ಷಿಣ ಕೊರಿಯಾದಲ್ಲಿ ನಡೀತು. ಇದರ ಕೇಂದ್ರ ಧ್ಯೇಯ ವಾಕ್ಯ ಏನಪ್ಪ ಅಂದ್ರೆ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ನೋಡ್ತೀವಿ. ಈ ನೋಡಿ 2008ರಲ್ಲಿ ಎಲ್ಲಿ ನಡೀತಪ್ಪ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಭಾರತದಲ್ಲಿ ನಡೀತು. ಯಾವಾಗಂದ್ರೆ 2018ರಲ್ಲಿ ನಡೀತು. ಇದರ ಕೇಂದ್ರ ವಾಕ್ಯ ಅಥವಾ ಧ್ಯೇಯ ವಾಕ್ಯ ಥೀಮ್ ಏನಾಗಿತ್ತು ಅಂದ್ರೆ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣಕ್ಕಾಗಿ ಭಾರತದ ಜಾಗತಿಕ ಕರೆ. ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣಕ್ಕೆ ಭಾರತದ ಜಾಗತಿಕ ಕರೆ ಅಂತೇಳಿ ನಾವು ನೋಡ್ತೀವಿ. ಇವೆಲ್ಲೂ ಸಹ 2026, 25 ಮತ್ತು 2018ರಲ್ಲಿ ನೀವು ಫೋಕಸ್ ಮಾಡಬೇಕಾಗಿದ್ದು 2026ರಲ್ಲಿ ಮತ್ತು ಅಥವಾ ನಮ್ಮ ಭಾರತದಲ್ಲಿ ನಡೆದಿದ್ದಕ್ಕೆ ಇವೆರಡು ಸಹ ವೆರಿ ಇಂಪಾರ್ಟೆಂಟ್. 2018ರಲ್ಲಿ ಭಾರತ ನಡೀತು, ಇತ್ತೀಚೆಗೆ ನಡೆದಿದ್ದು 2026ರಲ್ಲಿ ಅಜರ್ಬೈಜಾನ್ನ ಬಾಕು ನಗರದಲ್ಲಿ ಭಾರತದಲ್ಲಿ ನಡೆದಿದ್ದು 2018ರಲ್ಲಿ. ಇದರ ಥೀಮ್ ಏನಾಗಿತ್ತು ಅಂದರೆ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗಿತ್ತು. ನೆಕ್ಸ್ಟ್ UNP ಸಂಸ್ಥೆಯ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಬರ್ಬೋದು, ಆಲ್ ಅಬೌಟ್ ದಿ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಏನೆಲ್ಲ ಎಕ್ಸಾಮಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು ಅಂತ ನೋಡ್ತೀವಿ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಈ ದಿನವನ್ನು ಮುನ್ನಡೆಸುವ ಜಾಗತಿಕ ಸಂಸ್ಥೆಯಾಗಿದ್ದು, ಇದರ ಹಿನ್ನೆಲೆ ಏನಪ್ಪ ಅಂದ್ರೆ ಈ ಸಂಸ್ಥೆ ಸ್ಥಾಪನೆ ಆಗಿದ್ದು 1972 ಜೂನ್ 5 ಸ್ಟಾಕ್ ಹೋಮ್ನ ಸಮ್ಮೇಳನದ ಫಲಿತಾಂಶದಿಂದಾಗಿ. ಸ್ಟಾಕ್ ಹೋಮ್ನ ಸಮ್ಮೇಳನದ ಫಲಿತಾಂಶದಿಂದ ಸ್ಥಾಪನೆ ಆಗೈತೆ. UNEP ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ 1972 ಜೂನ್ 5ರಂದು ಸ್ಟಾಕ್ ಹೋಮ್ನ ಸಮ್ಮೇಳನದಿಂದ ಫಲಿತಾಂಶ ಸ್ಥಾಪನೆ ಆಗೈತೆ. ನೆಕ್ಸ್ಟ್ ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಸಹಿತಪ್ಪ ಅಂತಂದ್ರೆ ಕೀನ್ಯಾದ ನೈರೋಬಿಯಲ್ಲಿ. ಇದು ಆಫ್ರಿಕಾ ಖಂಡದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ವಿಶ್ವಸಂಸ್ಥೆಯ ಏಕೈಕ ಪ್ರಮುಖ ಮತ್ತು ಅತ್ಯುನ್ನತ ಸಂಸ್ಥೆಯಾಗಿದೆ. ಆಫ್ರಿಕಾ ಖಂಡದಲ್ಲಿ ಹೊಂದಿದ ಯಾವುದಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಇದು 1972 ಜೂನ್ 5 ಸ್ಟಾಕ್ ಹೋಮ್ನ ಫಲಿತಾಂಶದ ಪ್ರಕಾರ ಈ ಸಂಸ್ಥೆಯನ್ನು ಸ್ಥಾಪನೆ ಇದ್ದರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರ್ತದೆ ಅಂದ್ರೆ ಕೀನ್ಯಾದ ನೈರೋಬಿಯಲ್ಲಿ. ದಕ್ಷಿಣ ಆಫ್ರಿಕಾದ ಖಂಡದಲ್ಲಿಯೇ ಪ್ರಧಾನ ಕಚೇರಿ ಹೊಂದಿರುವಂಥ ವಿಶ್ವಸಂಸ್ಥೆ ಏಕೈಕ ಅತ್ಯುನ್ನತ ಸಂಸ್ಥೆಯಾಗೈತಿ. ಇದು KPSCಯಲ್ಲಿ ಹಲವು ಬಾರಿ ಎಕ್ಸಾಮಲ್ಲಿ ಕೇಳಿದಾನೆ. ಇದು KPSCಯಲ್ಲಿ ಹಲವು ಬಾರಿ ಕೇಳಲಾದ ಪ್ರಶ್ನೆ ಏನಂತ, ಆಫ್ರಿಕಾ ಖಂಡದಲ್ಲಿ ಯುನೈಟೆಡ್ ನೇಷನ್ಸ್ನ ಸಂಬಂಧಪಟ್ಟಂಥ ಯಾವ ಕೇಂದ್ರ ಕಚೇರಿ ಇದೆ? ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಕೇಂದ್ರ ಕಚೇರಿ ಕೀನ್ಯಾದ ನೈರೋಬಿಯಲ್ಲಿ ಐತಿ. ಮತ್ತು ಪ್ರಸ್ತುತ ಜಾಗತಿಕ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಅದಕ್ಕೆ ಇಂಡರ್ ಆ್ಯಂಡರ್ಸನ್ ಇವರು ಡೆನ್ಮಾರ್ಕ್ ದೇಶದವರು. ಇವರೊಬ್ಬರ ಅರ್ಥಶಾಸ್ತ್ರಜ್ಞ ಮತ್ತು ಪರಿಸರವಾದಿ. ಇವರು ಮಹಿಳೆಯರು. ಇಂಗರ್ ಆ್ಯಂಡರ್ಸನ್ ಪ್ರಸ್ತುತ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ನ ಪ್ರಸ್ತುತ ಚೇರ್ಮನ್. ಇಂಗರ್ ಆ್ಯಂಡರ್ಸನ್ ಇವ್ರು ಯಾವ್ದಂದ್ರೆ ಡೆನ್ಮಾರ್ಕ್ ದೇಶದವರು. ಇವರೊಬ್ಬರು ಫಸ್ಟ್ ಎಕನಾಮಿಕ್ಸ್ಟ ಮತ್ತು ಎನ್ವೈರ್ಮೆಂಟ್ ಪರಿಸರದ ಬಗ್ಗೆ ಇವರು ಕಾಳಜಿಯನ್ನು ತೋರಿಸುವಂಥ ವ್ಯಕ್ತಿಗಳು. ಡೆನ್ಮಾರ್ಕ್ ಮೂಲದವರು ಇಂಗರ್ ಆ್ಯಂಡರ್ಸನ್. ಇನ್ನು ಭಾರತ ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ. ಇಂಡಿಯನ್ ಕಾಂಟೆಕ್ಸ್ಟ್ ಅಂದ್ರೆ ಭಾರತ ಮತ್ತು ಪರಿಸರ ಸಂರಕ್ಷಣೆಗೆ ಏನೆಲ್ಲ ಸಂಬಂಧಪಟ್ಟೈತಿ. ಭಾರತವು ಐತಿಹಾಸಿಕ ಆತಿಥ್ಯವನ್ನು 2018ರಲ್ಲಿ ಜಾಗತಿಕ ಪರಿಸರ ದಿನವನ್ನು ಅಧಿಕೃತವಾಗಿ ಆತಿಥ್ಯ ವಹಿಸಿಕೊಂಡು ಯಶಸ್ವಿಯಾಗಿ ನಿರ್ವಹಿಸೈತಿ. ನಿಮಗೆ ಹೇಳಿದ್ದೀನಿ ಭಾರತದಲ್ಲಿ ನಡೆದಂತಹ ಜಾಗತಿಕ ಪರಿಸರದ ದಿನವನ್ನು 2018ರಲ್ಲಿ ಹಮ್ಮಿಕೊಂಡಿದ್ವಿ. ನೆಕ್ಸ್ಟ್ ನಮ್ಮಲ್ಲಿ ಕಾನೂನುಗಳನ್ನು ಸರ್ಕಾರ ಪರಿಸರ ಸಂರಕ್ಷಣೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಜಾರಿಗೆ ತರ್ತದೆ. ಯಾವೆಲ್ಲವು? ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ. ನಿಮ್ಗೆ ಕೇಳ್ತಾನೆ ಪರಿಸರ ಸಂರಕ್ಷಣೆ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ನೆನಪಿರಲಿ, ಹಲವಾರು ಬಾರಿ ಪೊಲೀಸಲ್ಲಿ ಕೇಳಿದಾನೆ. ಪರಿಸರ ಸಂರಕ್ಷಣೆ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? 1986ರಲ್ಲಿ. ಭಾರತ ಸರ್ಕಾರವು ಸಂವಿಧಾನದ 253ರ ಅಡಿಯಲ್ಲಿ ಸ್ಟಾಕ್ ಹೋಮ್ನ ನಡೆದ ಸಮ್ಮೇಳನದ ನಿರ್ಧಾರಗಳನ್ನು ಜಾರಿಗೆ ತರಲು. ಸ್ಟಾಕ್ ಹೋಮ್ ಸಮ್ಮೇಳನ ನಡೆಯಿತು 1972 ಜೂನ್ 5ರಂದು. ಈ ಸಮ್ಮೇಳನದ ನಿರ್ಧಾರಗಳನ್ನು ಜಾರಿಗೆ ತರಲು 1986ರಲ್ಲಿ ಪರಿಸರ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಇದನ್ನು ಛತ್ರಿ ಕಾಯ್ದೆ ಎಂದು ಕರೆಯಲಾಗಿದೆ. ನಿಮಗೆ ವೆರಿ ಇಂಪಾರ್ಟೆಂಟ್. ಯಾವ ಕಾಯ್ದೆಯನ್ನು ಛತ್ರಿ ಕಾಯ್ದೆ ಎಂದು ಕರೆಯಲಾಗಿದೆ? ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಛತ್ರಿ ಕಾಯ್ದೆ ಎಂದು ಕರೆಯಲಾಗಿದೆ. ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ರಲ್ಲಿ ಜಾರಿಗೆ ಬಂತು. ಇದು ಸ್ಟಾಕ್ ಹೋಮ್ ಸಮ್ಮೇಳನದ ಪ್ರಯುಕ್ತವಾಗಿ ನಿರ್ಧಾರಗಳನ್ನು ಜಾರಿಗೆ ತರಕ ಈ ಕಾಯ್ದೆಯನ್ನು ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು 1986ರಲ್ಲಿ ಜಾರಿಗೆ ತಂತು. ಇದನ್ನು ಅಂಬ್ರೆಲಾ ಲೆಜಿಸ್ಲೇಷನ್ ಅಂತೇಳಿ ಇಂಗ್ಲೀಷ್ನಾಗ ಕರೆದ್ರೆ, ಕನ್ನಡದಲ್ಲಿ ಛತ್ರಿ ಕಾಯ್ದೆ ಅಂತೇಳಿ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ ಮಿಷನ್ ಆಫ್ ಲೈಫ್. ಪ್ರಧಾನಿ ನರೇಂದ್ರ ಮೋದಿಯವರು
26ನೇ ಸಮ್ಮೇಳನದಲ್ಲಿ ಜಾಗತಿಕವಾಗಿ ಪರಿಸರ ಸ್ನೇಹಿ ಮತ್ತು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಕರೆ ನೀಡಿದ ಪ್ರಮುಖ ಆಂದೋಲನವೇ ಲೈಫ್ ಸ್ಟೈಲ್ ಫಾರ್ ಎನ್ವೈರ್ಮೆಂಟ್. ಲೈಫ್ ಅಂದ್ರೇನು? ಲೈಫ್ ಸ್ಟೈಲ್ ಫಾರ್ ಎನ್ವೈರ್ಮೆಂಟ್, ಪರಿಸರದ ಜೊತೆಗೆ ನಾವು ಜೀವನವನ್ನು ಹೊಂದಿಕೊಳ್ಳೋದು. ಲೈಫ್ ಸ್ಟೈಲ್ ಫಾರ್ ಎನ್ವೈರ್ಮೆಂಟ್ ಲೈಫ್ ಮಿಷನನ್ನು ನರೇಂದ್ರ ಮೋದಿಯವರು 26ನೇ ಸಮ್ಮೇಳನದಲ್ಲಿ ಜಾರಿ ತರ್ತಾರೆ. ನೆಕ್ಸ್ಟ್, ಕರ್ನಾಟಕದ ಹೆಮ್ಮೆ ಸಾಲು ಮರದ ತಿಮ್ಮಕ್ಕರು ಅತ್ಯಂತ ಪ್ರಸಿದ್ಧ ಪರಿಸರ ಸಂರಕ್ಷಣೆಯಲ್ಲಿ. ಸಾಲು ಮರದ ತಿಮ್ಮಕ್ಕ ಯಾವುದೇ ಅಧಿಕೃತ ಶಿಕ್ಷಣ ಇದ್ದಲ್ಲಿ ಇವರಿಗೆ ರಸ್ತೆ ಬದಿ ನೂರಾರು ಸಸಿಗಳನ್ನು ನಡೆಸಿ ಇವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡುತ್ತೆ ಇತ್ತೀಚೆಗೆ. ನೆನಪಿರ್ರಿ, ಕರ್ನಾಟಕದ ಹೆಮ್ಮೆಯವರು ಯಾರು? ಸಾಲು ಮರದ ತಿಮ್ಮಕ್ಕ. ತಮ್ಮ ಮಕ್ಕಳು ಮಕ್ಕಳಿಲ್ಲಾರೆ ಗಿಡಗಳನ್ನೇ ಮಕ್ಕಳಂತ ತಿಳ್ಕೊಂಡು ರೋಡ್ ಸೈಡ್ 2 ಸೈಡ ಗಿಡಗಳನ್ನು ನೀರು ಹಾಕಿ ಬೆಳೆಸುವ ಮೂಲಕ ಹೆಮ್ಮೆಯನ್ನು ತಂದು ಕೊಟ್ಟರು ಯಾರಂದ್ರೆ ಸಾಲು ಮರದ ತಿಮ್ಮಕ್ಕ ಅವರು. ನೆಕ್ಸ್ಟ್ ನಾವಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಹೋರಾಟಗಳು ನಡೀತವೆ. ಏನಂದ್ರೆ ಚಿಪ್ಕೋ ಚಳವಳಿ, ಚಿಪ್ಕೋ ಮೂವ್ಮೆಂಟ್ ಅಂತೇಳಿ ನಡೀತೀವಿ. ಇದು ಉತ್ತರಾಖಂಡದಲ್ಲಿ ಮರಗಳನ್ನು ಕಡಿಯುವುದರ ವಿರುದ್ಧ ಪರಿಸರದ ಹೋರಾಟಗಾರಂಥ ಸುಂದರ್ಲಾಲ್ ಬಹುಗುಣ ನೇತೃತ್ವದಲ್ಲಿ ಈ ಐತಿಹಾಸಿಕ ಚಳವಳಿ ನಡೀತೈತಿ. ನಿಮ್ಮ ಹಲವಾರು ಬಾರಿ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಚಿಪ್ಕೋ ಚಳವಳಿ ಯಾವ ರಾಜ್ಯದಲ್ಲಿ ಆಯಿತು? ಉತ್ತರಾಖಂಡ ರಾಜ್ಯದಲ್ಲಿ. ಯಾವ ಕಾರಣದಿಂದಾಗಿ? ಮರಗಳನ್ನು ಕಡಿಯುವ ಉದ್ದೇಶದಿಂದ ಚಿಪ್ಕೋ ಚಳವಳಿಯನ್ನು ವಿರೋಧಿಸಿದಾಗ ಚಿಪ್ಕೋ ಚಳವಳಿ ಪ್ರಾರಂಭವಾಯಿತು. ಅದು ಉತ್ತರಾಖಂಡ ರಾಜ್ಯದಲ್ಲಿ. ಇದರ ನೇತೃತ್ವವನ್ನು ವಹಿಸಿಕೊಂಡಿರೋದ್ರಿಂದ ಸುಂದರ್ಲಾಲ್ ಬಹುಗುಣ್ ಅವರು ಈ ಚಳವಳಿಯ ಐತಿಹಾಸಿಕ ಚಳವಳಿಯನ್ನು ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಚಿಪ್ಕೋ ಚಳವಳಿಯ ನಾಯಕತ್ವ ಯಾರ ಹೆಸರಲ್ಲಿತ್ತಂದ್ರೆ ಸುಂದರ್ಲಾಲ್ ಬಹುಗುಣ್ನ ಉತ್ತರಾಖಂಡ ರಾಜ್ಯದಲ್ಲಿ ಈ ಚಳವಳಿ ನಡೀತು. ನೆಕ್ಸ್ಟ್, ಇದರ ಸಂಬಂಧಪಟ್ಟಂಥ ನಿಮಗೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲವು ಒಪ್ಪಂದಗಳಿದಾವೆ. ಮ್ಯಾಟ್ರಿಯಲ್ ಪ್ರೋಟೋಕಾಲ್ 1986 ಓಝೋನ್ ಪದರವನ್ನು ಸಂರಕ್ಷಿಸಲು ಕ್ಲೋರೋಫ್ಲೋರೋಕಾರ್ಬನ್ CFC ಅನಿಲಗಳ ಬಳಕೆಯನ್ನು ತಡೆಗಟ್ಟುವ ಜಾಗತಿಕ ಒಪ್ಪಂದ. ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲವು ಒಪ್ಪಂದಗಳದಾವ. ಮ್ಯಾಟ್ರಿಯಲ್ ಪ್ರೋಟೋಕಾಲ್ 1987 ಓಝೋನ್ ಪದರನ್ನು ಸಂರಕ್ಷಿಸಲು ಕ್ಲೋರೋಫ್ಲೋರೋಕಾರ್ಬನ್ CFC ಅನಿಲಗಳ ಬಳಕೆಯನ್ನು ತಡೆಗಟ್ಟುವ ಜಾಗತಿಕ ಒಪ್ಪಂದ. ನೀವು ಕೇಳ್ತಾರೆ, ಯಾವ ಒಪ್ಪಂದ ಪ್ರಕಾರ ಕ್ಲೋರೋಫ್ಲೋರೋಕಾರ್ಬನನ್ನು ನಿರ್ಬಂಧಿಸಲು ಕಾನೂನುಗಳನ್ನು ಜಾರಿ ತರಲಾಗಿದೆ? ಮ್ಯಾಟ್ರಿಯಲ್ ಪ್ರೋಟೋಕಾಲ್ 1987 ಪ್ರಕಾರ ಓಝೋನ್ ಪದರ ಸಂರಕ್ಷಣೆಗೆ ಕ್ಲೋರೋಫ್ಲೋರೋಕಾರ್ಬನ್ನ ಅನಿಲಗಳ ಬಳಕೆಯನ್ನು ತಡೆಗಟ್ಟಬೇಕಂತೇಳಿ ಜಾಗತಿಕ ಒಪ್ಪಂದ ಆಗಿದೆ. ನೆಕ್ಸ್ಟ್ ಪ್ಯಾರಿಸ್ ಒಪ್ಪಂದ ಜಾಗತಿಕ ತಾಪಮಾನ ಏರಿಕೆಯನ್ನು ಕೈಗಾರಿಕಾ ಪೂರ್ವ ಮಟ್ಟಕ್ಕಿಂತ 1.5 ಸೆಲ್ಸಿಯಕ್ಕಿಂತ ಕಡಿಮೆ ರೇಂಜ್ನಲ್ಲಿ ಇರಿಸಲು ಮಾಡಿಕೊಂಡ ಒಂದು ಹವಾಮಾನ ಬದಲಾವಣೆ ಒಪ್ಪಂದ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನಿಮಗೆ ಈಗಾಗಲೇ ಹೇಳಿದ್ದೀನಿ, ವಿಶ್ವ ಮೊಸಳೆ ದಿನ ಆಯಿತು, ವಿಶ್ವ ಆಹಾರ ಸುರಕ್ಷತೆ ದಿನ ಆಯಿತು, ವಿಶ್ವ ಪರಿಸರ ದಿನ ಆಯಿತು. ಇವುಗಳ ಸಂಪೂರ್ಣವಾದಂಥ ತರಗತಿ. ವಿಶ್ವ ಪರಿಸರ ದಿನದಲ್ಲಿ ಪರಿಸರ ಕಾಯ್ದೆ ಬಂತು, ಯಾಕೆ ಜಾರಿಗೆ ಬಂತು, ಮತ್ತು ಮ್ಯಾಟ್ರಿಯಲ್ ಪ್ರೋಟೋಕಾಲ್ ಯಾವಾಗ ಜಾರಿಗೆ ಬಂತು, ಪ್ಯಾರಿಸ್ ಒಪ್ಪಂದ ಯಾವಾಗಾಯಿತು, ಮತ್ತು ಚಿಪ್ಕೋ ಚಳವಳಿ ಯಾವ ರಾಜ್ಯದಲ್ಲಿ ನಡೀತು, ಅದರ ನೇತೃತ್ವ ವಹಿಸಿಕೊಂಡರು ಯಾರು, ಇವೆಲ್ಲವೂ ಸಹ ಕವರ್ ಆಯ್ತಿಲ್ಲ. ಆ ಕಾರಣಕ್ಕಾಗಿ ಈ ಬಹು ಆಯ್ಕೆ ಮೇಲೆ ಏನು ಪರಿಸರ ಬಗ್ಗೆ ಅಧ್ಯಯನ ಮಾಡಿರಲ್ಲ. ಪ್ರಸ್ತುತ 2026ರಲ್ಲಿ ವಿಶ್ವಸಂಸ್ಥೆಯ ಪರಿಸರ ದಿನದ ಜಾಗತಿಕ ಆತಿಥೇಯ ದೇಶ ಯಾವುದು? ವಿಶ್ವ ಪರಿಸರ ದಿನದ ಜಾಗತಿಕ ಆತಿಥ್ಯ ದೇಶ ಯಾವುದು? ಅಜರ್ಬೈಜಾನ್ನ ಬಾಕುನಲ್ಲಿ ಈ ಕಾರ್ಯಕ್ರಮ ಆಗುತ್ತೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಪ್ರಧಾನ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಯ ಪರಿಸರದ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್. ಇದು ನಡೆದಿದ್ದೆಂದ್ರೆ ಅಜರ್ಬೈಜಾನ್ನ ಬಾಕುವಿನಲ್ಲಿ. ಆದರೆ ಇದರ ಹೆಡ್ ಕ್ವಾರ್ಟರ್ಸ್ ಇರೋದಲ್ಲಿ ಕೆನ್ಯಾದ ನೈರೋಬಿಯಲ್ಲಿ. ನೆಕ್ಸ್ಟ್ ನೋಡಿದೆಯಲ್ಲ, ಭಾರತ ಸರ್ಕಾರವು ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ಬಂತು? ನಿಮ್ಗೆ ಹೇಳಿದೆ, ಪರಿಸರ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? 1986ರಲ್ಲಿ ಸ್ಟಾಕ್ ಹೋಮ್ನ ಫಲಿತಾಂಶದಿಂದಾಗಿ ಜಾರಿ ಬಂತು, 253ನೇ ವಿಧಿಯ ಪ್ರಕಾರ. ನೆಕ್ಸ್ಟ್ 1973ರ ಮೊದಲ ವಿಶ್ವ ಪರಿಸರ ದಿನದ ಅಧಿಕೃತ ಘೋಷವಾಕ್ಯನು ಕೇವಲ ಒಂದೇ ಭೂಮಿ, ಓನ್ಲಿ ಒನ್ ಅರ್ತ್. ಕೇವಲ ಒಂದೇ ಭೂಮಿ, ಓನ್ಲಿ ಒನ್ ಅರ್ತ್ ಹೇಳಿ ಆಗಿತ್ತು. ಇವೆಲ್ಲವೂ ಸಹ ಪ್ರಮುಖವಾಗಿ ಜೂನ್ ತಿಂಗಳಲ್ಲಿ ಬರುವಂತಹ ದಿನಾಚರಣೆಗಳು. ಕೇವಲ ದಿನಾಚರಣೆ ಬಗ್ಗೆ ಅಲ್ಲ, ಹೇಗೆಲ್ಲ ಇತಿಹಾಸ ಏನು, ಅದರ ಮೇಲೆ ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತಾವೆ, ಸಂಪೂರ್ಣವಾದಂಥ ಕ್ಲಾಸ್ ಇದು. ಆ ಕಾರಣಕ್ಕಾಗಿ ಯಾರು ನಿಮ್ಮ ಸ್ನೇಹಿತರು ನೋಡಿರಿ ಅಂದರೆ ನೋಡ್ಕೊಳ್ಳಿ. ಇದೇ ರೀತಿ PDF ಸಂಪೂರ್ಣವಾಗಿ 6 ಮಂತ್ದು ಸಿಗುತ್ತೆ ನಿಮಗೆ. ಇದೇ ಮಂತ್ದು PDF 6 ಮಂತ್ದು ಕರೆಕ್ಟ್ ಬರ್ಸ ಕೇವಲ 99 ರೂಪೀಸ್ಗೆ ಅವೈಲೇಬಲ್ ಐತಿ. ನಾವು ಕಾಂಟ್ಯಾಕ್ಟ್ ಮಾಡ್ಬೇಕಾದ ನಂಬರ್ ಇಷ್ಟೇ, 7259300526. ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ 6 ತಿಂಗಳ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ಕರ್ನಾಟಕದ್ದು, ರಾಜಕೀಯ, ಕ್ರೀಡಾ ಮತ್ತು ಹಳೆಯ ಪ್ರಮುಖ
ಪ್ರಶ್ನೆಗಳು ಎಲ್ಲವೂ ಜೊತೆಗೆ 99ಕ್ಕೆ PDF ಅವೈಲೇಬಲ್ ಆಯ್ತದೆ, 99 ರೂಪಾಯಿಗೆ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನಿಮ್ಮ ಆತ್ಮಮಿತ್ರರಿಗೆ ಹಂಚ್ಕೊಳ್ಳಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತಾ, ಎಲ್ಲರಿಗೂ ಸಹಾಯ ಆಗುತ್ತಾ. ಆ ಕಾರಣಕ್ಕಾಗಿ ಮತ್ತೆ ಮುಂದಿನ ಪ್ರಚಲಿತ ಘಟನೆ ಸಂಪೂರ್ಣವಾದದ್ದು 360 ಡಿಗ್ರಿಯಲ್ಲೇ ಕವರ್ ಮಾಡೋದು, 360 ಡಿಗ್ರಿಯಲ್ಲೇ ಕವರ್ ಮಾಡೋದು. ಈ ರೀತಿ ಪ್ರಚಲಿತ ಘಟನೆಯನ್ನು ಪ್ರತಿನಿತ್ಯ ತಂದುಕೊಂಡು ಬರ್ತಿದ್ದೆ ನಿಮಗೆ, ಪ್ರತಿನಿತ್ಯ ನಿಮ್ಗೆ ಪ್ರಚಲಿತ ಘಟನೆ ತಂದು ಕೊಡ್ತಿರ್ತೀನಿ. ನಿಮ್ಗೆ ಇದು ಸಂಪೂರ್ಣವಾದಂಥ 6 ತಿಂಗಳು ನಿಮಗೆ ಸಿಗುತ್ತೆ, 99 ರೂಪೀಸಿಗೆ ಸಿಗುತ್ತೆ. ಅದಕ್ಕೆ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಎಲ್ಲ ರೀತಿಯ ಕ್ಲಾಸ್ಗಳು ಇನ್ಮೇಲೆ ಎಲ್ಲ ರೀತಿಯ ಕ್ಲಾಸ್ಗಳು ಬರ್ತಾವೆ. ಪೊಲೀಸಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂಥ ಇತ್ತೀಚೆಗೆ ಕರ್ನಾಟಕ ಬಜೆಟ್ ಆಯಿತು, ಆ ಬಜೆಟ್ ಮೇಲೆ ಒಂದು ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಇವೆಲ್ಲವೂ ತರಗತಿಗಳು ಪ್ರತಿನಿತ್ಯ ಬರ್ತಾವೆ ಎಲ್ಲವೂ ಸಹ. ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳು ದಯವಿಟ್ಟು ಇದನ್ನು ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಈ PDF ಫ್ರೀ PDF ಸಹ ಅವೈಲೇಬಲ್ ಐತಿ. ಇವತ್ತೇನು ಕ್ಲಾಸ್ ಮಾಡಿರಲ್ಲ, ಈ PDF ನಿಮಗೆ ಜಸ್ಟ್ ಫ್ರೀಯಾಗಿ ಅವೈಲೇಬಲ್ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂದರೆ SS ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಅದು ಲಿಂಕನ್ನು ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿದ್ರೆ ಅಲ್ಲಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಸಹ ನನ್ನ ಲಿಂಕ್ ಐತಿ, ಅದನ್ನು ಸಹ ಓಪನ್ ಮಾಡಿದ್ರೆ SS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಹೌದಾ? ಆ ಕಾರಣಕ್ಕಾಗಿ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅವಶ್ಯಕತೆಯನ್ನು ನಿಮ್ಮ ಏನೇನು ಕಡಿಮೆ ಇದು ಮಾಡ್ತಾ ಐತಿ, ಪೊಲೀಸ್ ಪರೀಕ್ಷೆಗೆ ಕೆಲವೇ ದಿನಗಳು ಬಾಕಿ ಅದಾವ, ನೀವು ಸ್ಪೀಡಾಗಿ ಅಧ್ಯಯನ ಮಾಡಬೇಕಾಗ್ತೈತಿ, ಹೊಸದಾಗಿ ನೋಟ್ಸ್ ಮಾಡೋಕ್ಕಾಗಂಗಿಲ್ಲ. ಆ ಕಾರಣಕ್ಕಾಗಿ ಈ PDF ನಿಮ್ಗೆ ಅನುಕೂಲ ಆಗ್ತದೆ. ಹಾಗೂ ಇನ್ನು ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗೆ ಎಲ್ಲ ರೀತಿಯ ನೋಟ್ಸ್ಗಳು, GK ನೋಟ್ಸ್ ಇರ್ಬೋದು, ಇನ್ನು ಸೈನ್ಸ್ ಇರ್ಬೋದು, ಎಲ್ಲ ನೋಟ್ಸ್ಗಳು ಕೇವಲ ಕಡಿಮೆ ಮಟ್ಟದಲ್ಲಿ PDF ರೂಪದಲ್ಲಿ ಅವೈಲೇಬಲ್ ಅದಾವೆ. ಸಂಪರ್ಕಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ